ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ನಿಜವಾಗ್ಲೂ ತುಂಬಾನೇ ಡಿಫರೆಂಟ್ ಆಗಿರುವ ಒಂದು ಎಮೋಷನಲ್ ಮೂವಿಯನ್ನ ನೋಡ್ತಿದೀವಿ. ನಿಜಕ್ಕೂ ಇದು ಒಂದು ಫೀಲ್ ಗುಡ್ ಮೂವಿ. ರೂಪವೇ ಇಲ್ಲದೆ ಇರುವ ಈ ಮೂವಿಯ ಹೀರೋ ಅವನು ಡೈಲಿ ಏನನ್ನ ಮಾಡ್ತಾನೆ ಅಂದ್ರೆ ದಿನಾಲು ಬೇರೆ ಯಾರಾದ್ರೂ ಮೈ ಒಳಗಡೆ ನುಗ್ಗಿನೇ ಇವನು ಜೀವನವನ್ನ ಮಾಡ್ತಿರ್ತಾನೆ. ಹಾಗೆ ಮಾಡಿದ್ರೆ ಮಾತ್ರವೇ ಇವನ ಕೈಯಲ್ಲಿ ಬದುಕಿರೋದಕ್ಕೆ ಆಗುತ್ತೆ. ಸೊ ಹೀಗಿರ್ಬೇಕಾದ್ರೆ ಡೈಲಿ ಇನ್ನೊಬ್ಬರ ಮೈ ಒಳಗಡೆ ನುಗ್ಗಿ ಜೀವನವನ್ನ ಮಾಡ್ತಿರುವ ಬದುಕ್ತಾ ಇರುವ ನಮ್ಮ ಹೀರೋಗೆ ಸಡನ್ ಆಗಿ ಒಬ್ಬಳು ಹುಡುಗಿಯ ಮೇಲೆ ಲವ್ ಬರುತ್ತೆ. ಚೆನ್ನಾಗಿ ಯೋಚನೆ ಮಾಡಿ ನೋಡಿ, ದಿನಾಲು ಬೇರೆಯವರ ಮೈ ಒಳಗಡೆ ಇರ್ತಾ ಇರುವ ನಮ್ಮ ಹೀರೋಗೆ ಒಬ್ಬಳು ಹುಡುಗಿನ ಲವ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ತುಂಬಾನೇ ಕಷ್ಟ ಅಲ್ವಾ? ಸೊ ಹೇಗೆ ಡೈಲಿ ಬೇರೆ ಮೈಯಲ್ಲಿ ಇರ್ತಾ ಇರುವ ನಮ್ಮ ಹೀರೋ ಆ ಹುಡುಗಿಯನ್ನ ಲವ್ ಮಾಡ್ದ, ಕೊನೆಗೆ ಏನು ತಾನೇ ಆಯ್ತು ಅನ್ನೋದನ್ನ ತುಂಬಾನೇ ಸೂಪರ್ ಆಗಿ ನಮಗೆ ಹೇಳಿರುವ ಕಥೆನೆ 2018ರಲ್ಲಿ ರಿಲೀಸ್ ಆಗಿದ್ದ ಎವ್ರಿ ಡೇ. ಸೊ ನೋಡಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಬ್ಬ ಹುಡುಗ ಮಲಗಿರ್ತಾನೆ. ಅವನನ್ನ ನಮಗೆ ತೋರಿಸ್ತಾರೆ. ಅವನ ಪಕ್ಕದಲ್ಲಿ ಫೋನ್ ಇರುತ್ತೆ. ಅದರಲ್ಲಿ ಟೈಮ್ ಅನ್ನು ನೋಡ್ಬೇಕಾದ್ರೆ 11:59 ಅಂತ ಇರುತ್ತೆ. ಆ ಫೋನ್ ಅನ್ನು ತಗೊಂಡು ನೋಡ್ಬೇಕಾದ್ರೆ ಒಬ್ಳು ಹುಡುಗಿ ಕಂಟಿನ್ಯೂಸ್ ಆಗಿ ಮೆಸೇಜ್ ಅನ್ನು ಮಾಡ್ತಾನೆ ಇರ್ತಾಳೆ. ಅದನ್ನ ನೋಡಿದ್ರು ಕೂಡ ಹುಡುಗ ಸರಿಯಾಗಿ ಕೇರ್ ಮಾಡದೆ ಆ ಫೋನ್ ಅನ್ನ ಹಾಗೆ ಇಟ್ಬಿಟ್ಟು ಮಲಗ್ಬಿಡ್ತಾನೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಮನೇಲಿ ಇವನ ಅಮ್ಮ ಅಪ್ಪ ಜಸ್ಟಿನ್ ಬೇಗ ಎದ್ದೇಳು, ಕಾಲೇಜ್ಗೆ ಟೈಮ್ ಆಯ್ತು ನೋಡು, ಬೇಗ ಹೊರಡು ಅಂತ ಹೇಳ್ಬೇಕಾದ್ರೆ ಈ ಹುಡುಗನು ನಿದ್ದೆಯಿಂದ ಎಚ್ಚರಿಯಾಗಿ, ಓ ಇವತ್ತು ನನ್ನ ಹೆಸರು ಜಸ್ಟಿನಾ, ಈ ಹುಡುಗನ ಹೆಸರು ಜಸ್ಟಿನಾ ಅಂತ ಕ್ಯಾಮ್ರಾದಲ್ಲಿ ಇವನ ಮುಖವನ್ನು ನೋಡ್ತಿರ್ತಾನೆ. ಸೊ ಇವನೇನೇ ಈ ಮೂವಿಯ ಹೀರೋ ಅಂದ್ರೆ ಇವನಿಲ್ಲ, ಈ ಮೈ ಒಳಗಡೆ ಇರ್ತಾ ಇರುವ ಕ್ಯಾರೆಕ್ಟರ್, ಆ ಆತ್ಮನೇ ಈ ಮೂವಿಯ ಹೀರೋ. ನಂತರ ಅವನ ಫೋನ್ ಅಲ್ಲಿ 11:50ಗೆ ಒಂದು ಅಲಾರಾಮ್ ಅನ್ನು ಸೆಟ್ ಮಾಡಿ ಇಡ್ತಾನೆ ಹುಡುಗ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ನಮ್ಮ ಹೀರೋಯಿನ್ ಅನ್ನ ತೋರಿಸ್ತಾರೆ. ಇವಳೇನಿ ನಿನ್ನೆ ರಾತ್ರಿ ಜಸ್ಟಿನ್ ಗೆ ಕಂಟಿನ್ಯೂಸ್ ಆಗಿ ಮೆಸೇಜ್ ಅನ್ನ ಮಾಡಿದ್ದು. ಇವಾಗಲೇ ಮೊಬೈಲ್ ಅನ್ನ ತಗೊಂಡು ನೋಡ್ಬೇಕಾದ್ರೆ ಆ ಜಸ್ಟಿನ್ ಒಂದು ಮೆಸೇಜ್ ಗೆ ಕೂಡ ರಿಪ್ಲೈ ಅನ್ನ ಮಾಡಿರಲ್ಲ. ಯಾಕೆಂದ್ರೆ ಆ ಜಸ್ಟಿನ್ ಹುಡುಗನ ಮೈ ಒಳಗಡೆ ಇರ್ತಾ ಇರೋರು ಯಾರು, ರೂಪನೇ ಇಲ್ಲದೆ ಇರುವ ನಮ್ಮ ಹೀರೋ ಅಲ್ವಾ? ಅಂದ್ರೆ ಆ ರೂಪ ಮಿಸ್ಟೀರಿಯಸ್ ಆತ್ಮ ನೀವೇ ಅಂತ ಇಟ್ಕೊಳ್ಳಿ. ನಂತರ ನಮ್ಮ ಹೀರೋಯಿನ್ ಎದ್ದು ಮನೆಯಲ್ಲಿರುವ ಕೆಲಸ ಎಲ್ಲವನ್ನು ಮಾಡಿಟ್ಬಿಟ್ಟು ಅವಳ ಫ್ರೆಂಡ್ ಜೊತೆಗೆ ಸೇರಿ ಸ್ಕೂಲ್ಗೆ ಬರ್ತಾಳೆ. ಆಮೇಲೆ ಸ್ಕೂಲ್ ಅಲ್ಲಿ ಇರುವ ಕ್ಯಾಂಟೀನ್ ಅಲ್ಲಿ ಕೂತು ಅವಳ ಫ್ರೆಂಡ್ ಜೊತೆ ನಮ್ಮ ಹುಡುಗಿ ಮಾತಾಡ್ತಿರ್ಬೇಕಾದ್ರೆ ಆ ಜಾಗಕ್ಕೆ ನಮ್ಮ ಜಸ್ಟಿನ್ ಹುಡುಗ ಬರೋ ರೀತಿ ಕಾಣುತ್ತೆ. ಸೊ ನಮ್ಮ ಹೀರೋಯಿನ್ ಅವನನ್ನು ನೋಡಿದ ತಕ್ಷಣವೇ ಎದ್ದು ಅವನ ಹತ್ರ ಹೋಗಿ, ನಿನ್ನೆ ರಾತ್ರಿ ನಿನಗೆ ತುಂಬಾನೇ ಮೆಸೇಜಸ್ ಅನ್ನ ನಾನು ಕಳಿಸಿದೆ, ಆದ್ರೆ ನೀನು ಯಾವುದಕ್ಕೂ ರಿಪ್ಲೈನೇ ಮಾಡಿರ್ಲಿಲ್ಲ. ಈ ತರ ತುಂಬಾನೇ ಮೆಸೇಜಸ್ ಅನ್ನ ಕಳಿಸಿದಕ್ಕೆ ಸಾರಿ, ಅದು ಇದಂತ ಹೇಳಿ ಕ್ಷಮೆನ ಕೇಳಿ ಆ ಹುಡುಗನ ಜೊತೆ ಮಾತಾಡ್ಬಿಟ್ಟು ಫೈನಲ್ ಆಗಿ, ಸರಿ ಇವತ್ತು ನೀನು ಫ್ರೀ ಆಗಿರ್ತಿದೀಯಾ, ನಾವು ಹೊರಗಡೆ ಹೋಗೋಣವಾ ಅನ್ನೋ ರೀತಿ ಕೇಳ್ತಾಳೆ. ಆದ್ರೆ ಜಸ್ಟಿನ್ ಮೈ ಒಳಗಡೆ ಇರ್ತಾ ಇರೋದು ಯಾರು, ನಮ್ಮ ಹೀರೋ ತಾನೆ. ಅವನಿಗೆ ಏನನ್ನ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಸರಿ ಓಕೆ ಬಾ ನಾವು ಹೋಗೋಣ ಅನ್ನೋ ರೀತಿ ಅವನಿಗೆ ಒಪ್ಕೋತಾನೆ. ಆವಾಗ ಹಾಗೆ ಸೀನ್ ಕಟ್ ಆಗುತ್ತೆ. ಆಕ್ಚುಲಿ ಏನು ಅಂದ್ರೆ ನಮ್ಮ ಹೀರೋಯಿನ್ ಈ ಜಸ್ಟಿನ್ ಹುಡುಗನನ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ತಿದ್ದಿರ್ತಾಳೆ. ಆದ್ರೆ ಈ ಜಸ್ಟಿನ್ಗೂ ನಮ್ಮ ಹೀರೋಯಿನ್ ಮಧ್ಯದಲ್ಲಿ ಜಗಳ ಬಂದ್ಬಿಡುತ್ತೆ. ಹಾಗಿದ್ರು ಕೂಡ ನಮ್ಮ ಹೀರೋಯಿನ್ ವಾಂಟೆಡ್ ಆಗಿ ಬಂದು ಜಸ್ಟಿನ್ ಅನ್ನ ಮಾತಾಡಿಸ್ತಾಳೆ. ಆದ್ರೆ ಈ ಜಸ್ಟಿನ್ ನಮ್ಮ ಹೀರೋಯಿನ್ ಅನ್ನ ಕೇರೆ ಮಾಡೋದಿಲ್ಲ. ಅವನಿಗೆ ಅಷ್ಟೇನು ಲವ್ ಅಲ್ಲಿ ಇಂಟ್ರೆಸ್ಟೇ ಇಲ್ಲ ಅನ್ನೋ ರೀತಿನೇ ಕಾಣ್ತಿರುತ್ತೆ. ಆದ್ರೆ ಇವಾಗ ಜಸ್ಟಿನ್ ಮೈ ಒಳಗಡೆ ನಮ್ಮ ಹೀರೋ ತಾನೇ ಇರ್ತಾ ಇರೋದು. ಸೊ ಕ್ಲಾಸ್ಗೆ ಬಂಕ್ ಅನ್ನ ಹಾಕ್ಬಿಟ್ಟು ಇಬ್ಬರೇ ಊರನ್ನೇ ತಿರುಗ್ತಾರೆ. ಎಲ್ಲಾ ಜಾಗಗಳಿಗೂ ಹೋಗ್ತಾರೆ. ತುಂಬಾನೇ ಖುಷಿಯಾಗಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ. ನಮ್ಮ ಹೀರೋಯಿನ್ ಅವಳ ಕೈಯಲ್ಲಿ ಇದನ್ನ ನಂಬೋಕೆನೇ ಆಗ್ತಿಲ್ಲ. ಏನಿದು ಜಸ್ಟಿನ್ ಇದಕ್ಕೂ ಮುಂಚೆ ನಮ್ಮ ಜೊತೆ ಇಷ್ಟೊಂದು ಖುಷಿಯಾಗಿ ಇದ್ದಿದ್ದೇ ಇಲ್ವಲ್ಲ, ಇವತ್ತು ತುಂಬಾನೇ ಹ್ಯಾಪಿಯಾಗಿ ಇರ್ತಿದ್ದಾನಲ್ಲ ಅಂತ ಯೋಚನೆ ಮಾಡ್ಕೊಂಡು ಅವನ ಜೊತೆ ತುಂಬಾನೇ ಕ್ಲೋಸ್ ಆಗಿರ್ತಾಳೆ. ಇಬ್ಬರುವೆ ತುಂಬಾ ಖುಷಿಯಾಗಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿರ್ತಾರೆ. ಆವಾಗ ನಮ್ಮ ಹೀರೋಯಿನ್ ಜಸ್ಟಿನ್ ಹತ್ರ, ನಾನು ಇವತ್ತು ತುಂಬಾ ಖುಷಿಯಾಗಿ ಇರ್ತಿದ್ದೀನಿ, ಆದ್ರಿಂದ ಇಲ್ಲಿಯವರೆಗೂ ನಾನು ಯಾರ ಜೊತೆನೂ ಹೇಳ್ದೇ ಇರುವ ಒಂದು ವಿಷಯವನ್ನ ನಿನ್ನ ಹತ್ರ ಹೇಳ್ಕೊತೀನಿ ಅಂತ ಒಂದು ಅವಳ ಬಗ್ಗೆ ಇಂಪಾರ್ಟೆಂಟ್ ವಿಷಯವನ್ನ ಅವನಿಗೆ ಹೇಳ್ಕೊತಾಳೆ. ಅಂದ್ರೆ ನನ್ನ ತಂದೆಯವರು ಇರ್ತಿದ್ದಾರೆ ಅಲ್ಲ, ಅವರು ಬಿಸ್ನೆಸ್ ಅನ್ನ ಮಾಡಿ ತುಂಬಾನೇ ದೊಡ್ಡ ವ್ಯಕ್ತಿಯಾಗಿ ಬೆಳಿತೀನಿ ಅಂತ ಹೇಳಿ ತುಂಬಾನೇ ಹಣ ಕಾಸು ಆಸ್ತಿ ಪಾಸ್ತಿ ಅಂತ ಎಲ್ಲವನ್ನು ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಅಲ್ಲಿ ತುಂಬಾನೇ ಲಾಸ್ ಅನ್ನ ಮಾಡ್ಕೊಂಡ್ರು. ಆದ್ರಿಂದ ಇವಾಗ ನಮ್ಮ ಅಮ್ಮನೇ ಕೆಲಸವನ್ನ ಹುಡಿಕೊಂಡು ಕೆಲಸಕ್ಕೆ ಹೋಗಿ ತುಂಬಾನೇ ಕಷ್ಟ ಪಡ್ತಿದ್ದಾರೆ, ನನ್ನನ್ನ ಸಾಕ್ತಿದ್ದಾರೆ. ಇದರಿಂದ ನಾನು ಸರಿಯಾಗಿ ನನ್ನ ತಂದೆಯವರ ಜೊತೆ ಮಾತಾಡೋದು ಕೂಡ ಇಲ್ಲ ಅಂತ ಹುಡುಗಿ ಹೇಳ್ಬೇಕಾದ್ರೆ ಆವಾಗ ಜಸ್ಟಿನ್ ಮೈ ಒಳಗಡೆ ಇರ್ತಾ ಇರುವ ನಮ್ಮ ರೂಪ ತುಂಬಾನೇ ನಮ್ಮ ಹೀರೋಯಿನ್ ಗೆ ಮೋಟಿವೇಶನಲ್ ಆಗೋ ರೀತಿ ಅಡ್ವೈಸ್ ಅನ್ನ ಮಾಡ್ತಾನೆ. ನಮ್ಮ ಹೀರೋಯಿನ್ ಅನ್ನ ಜಸ್ಟಿನ್ ಅವನ ಮೈ ಒಳಗಡೆ ಇರ್ತಾ ಇರುವ ನಮ್ಮ ಹೀರೋಗೆ ತುಂಬಾನೇ ಇಷ್ಟವಾಗ್ಬಿಟ್ಟಿದೆ ಅನ್ಸುತ್ತೆ. ಆದ್ರಿಂದ ಸರಿ ನಾವು ಹೀರೋಯಿನ್ ಹತ್ರ ನಿಜವನ್ನ ಹೇಳ್ಬಿಡೋಣ ಅಂತ ಹೀರೋಯಿನ್ ಅನ್ನ ಕರ್ಕೊಂಡ್ ಬಂದು ಅವಳ ಮನೆ ಮುಂದೆ ಡ್ರಾಪ್ ಮಾಡಿಬಿಟ್ಟು ಎಲ್ಲಾ ದಿನವೂ ಒಂದೇ ರೀತಿ ಇರೋದಿಲ್ಲ ಅಂತ ನಮ್ಮ ಹೀರೋಯಿನ್ ಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ನಮ್ಮ ಹೀರೋನು ಜಸ್ಟಿನ್ ಅನ್ನ ಕಿಸ್ ಮಾಡಿಬಿಟ್ಟು, ಇವತ್ತು ಫುಲ್ ಆಗಿ ನೀನು ಸ್ಮೋಕೇ ಮಾಡ್ಲಿಲ್ಲ ಅಲ್ವಾ, ಇದೇನೇ ತುಂಬಾ ಚೆನ್ನಾಗಿರ್ತಿದೆ, ಸೊ ಇದ್ರ ಮೇಲೆ ನೀನು ಯಾವತ್ತಿಗೂ ಸ್ಮೋಕಿಂಗ್ ಅನ್ನ ಮಾಡ್ಬೇಡ ಕಣೋ ಅಂತ ಹೇಳಿ ಖುಷಿಯಾಗಿ ಮನೆ ಒಳಗಡೆ ಹೋಗ್ಬಿಡ್ತಾಳೆ. ನಮ್ಮ ಹೀರೋ ಏನನ್ನ ಹೇಳೋದಕ್ಕೆ ಬಂದ ಅಂತ ಕೂಡ ಸರಿಯಾಗಿ ಹುಡುಗಿ ಕೇಳಿಸ್ಕೊಳ್ಳಿಲ್ಲ. ಕಟ್ ಮಾಡಿದ್ರೆ ಇವಾಗ ನೆಕ್ಸ್ಟ್ ಸೀನ್ ಅಲ್ಲಿ ಬೇರೆ ಒಂದು ಹುಡುಗಿಯನ್ನ ನಮಗೆ ತೋರಿಸ್ತಾರೆ. ಅವಳು ನಿದ್ದೆಯಿಂದ ಎಚ್ಚರಿಯಾಗಿ ಕೈಗೆ ಫೋನ್ ಅನ್ನ ತಗೋತಾಳೆ. ರಾತ್ರಿ 11 ಗಂಟೆಗೆ ಒಂದು ಅಲಾರಾಮ್ ಅನ್ನು 11:50ಕ್ಕೆ ಒಂದು ಅಲಾರಾಮ್ ಅನ್ನು ಸೆಟ್ ಮಾಡಿ ಇಡ್ತಾಳೆ. ನಂತರ ಹುಡುಗಿ ಆ ರೂಮ್ ಅನ್ನ ಸುತ್ತಮುತ್ತ ನೋಡ್ಬೇಕಾದ್ರೆ ಎಮಿ ಅಂತ ಬರ್ದಿರುತ್ತೆ. ಸೊ ಇದನ್ನ ನೋಡ್ಬಿಟ್ಟು, ಓ ಇವತ್ತು ನನ್ನ ಹೆಸರು ಎಮಿನಾ ಅಂತ ತಿಳ್ಕೊತಾಳೆ. ಅಂದ್ರೆ ನಮ್ಮ ಹೀರೋ ರೂಪ ಆತ್ಮ ಇರ್ತಿದ್ಯಲ್ಲ, ಇವತ್ತು ಈ ಹುಡುಗಿಯ ಮೈ ಒಳಗಡೆ ಇರ್ತಿದೆ. ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಹೀರೋಯಿನ್ ಸ್ಕೂಲ್ಗೆ ಹೊರಟ್ಬಿಟ್ಟಿರ್ತಾಳೆ. ಆವಾಗ ಅಲ್ಲಿ ನೋಡ್ಬೇಕಾದ್ರೆ ಜಸ್ಟಿನ್ ಒಂದು ಜಾಗದಲ್ಲಿ ನಿಂತು ಸ್ಮೋಕಿಂಗ್ ಅನ್ನ ಮಾಡ್ತಿರ್ತಾನೆ. ನಿನ್ನೆ ನಮ್ಮ ಹೀರೋ ಈ ಜಸ್ಟಿನ್ ಮೈ ಒಳಗಡೆ ಇದ್ದಿದ್ರಿಂದ ಅವನು ಸ್ಮೋಕೆ ಮಾಡಿರ್ಲಿಲ್ಲ. ಆದ್ರೆ ಇವಾಗ ಅಲ್ಲಿ ನಿಂತಿರೋದು ನಿಜವಾದ ಜಸ್ಟಿನ್ ಅಲ್ವಾ, ಆದ್ರಿಂದ ನಮ್ಮ ಹೀರೋಯಿನ್ ಅನ್ನ ಕೇರೆ ಮಾಡದೆ ಅವನ ಬಾಡಿಗೆ ಸ್ಮೋಕಿಂಗ್ ಅನ್ನ ಮಾಡ್ಕೊಂಡು ನಿಂತಿರ್ತಾನೆ. ನಮ್ಮ ಹೀರೋಯಿನ್ ಗೆ ಏನುವೇ ಅರ್ಥವಾಗ್ತಿಲ್ಲ, ಏನಿದು ನಿನ್ನೆ ತಾನೇ ನಮ್ಮ ಜೊತೆ ಚೆನ್ನಾಗಿರ್ತಿದ್ದ, ಆದ್ರೆ ಇವಾಗ ನೋಡಿದ್ರೆ ನಮ್ಮನ್ನ ಕೇರೆ ಮಾಡ್ತಿಲ್ವಲ್ಲ, ಸ್ಮೋಕಿಂಗ್ ಅನ್ನ ಬೇರೆ ಮಾಡ್ತಿದ್ದಾನಲ್ಲ ಅಂತ ತುಂಬಾನೇ ಬೇಜಾರಾಗ್ತಾಳೆ.
ಆವಾಗ ಆ ಜಾಗಕ್ಕೆ ಆ ಎಮ್ಮಿ ಹುಡುಗಿ ಬರ್ತಾಳೆ. ಇವಾಗ ಆ ಎಮ್ಮಿ ಹುಡುಗಿ ಮೈ ಒಳಗಡೆ ಇರ್ತಾ ಇರೋದು ಯಾರು? ನಮ್ಮ ಹೀರೋ ತಾನೆ. ಸೊ ಎಮ್ಮಿಯಾಗಿ ಇರ್ತಾ ಇರುವ ನಮ್ಮ ಹೀರೋಯಿನ್ ಹತ್ರ ಬಂದು, ನಾನು ಇವತ್ತೇನೆ ಇಲ್ಲಿಗೆ ಬಂದಿರೋದು, ಹೊಸ ಜಾಗ ಇದು ನನಗೆ, ಆದ್ರಿಂದ ಇವತ್ತು ಒಂದು ದಿನ ಪೂರ್ತಿ ನಾನು ನಿನ್ನ ಜೊತೆನೆ ಇರ್ಲಾ ಅನ್ನೋ ತರ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಸರಿ ಅಂತ ಹೇಳಿ ಜೊತೆಗೇನೆ ಎಮ್ಮಿಯನ್ನ ಕರ್ಕೊಂಡು ಹೋಗ್ತಾಳೆ. ಆವಾಗ ಕ್ಯಾಂಟೀನ್ ಅಲ್ಲಿ ಕೂತು ಇಬ್ಬರುವೆ ಮಾತಾಡ್ತಿರ್ಬೇಕಾದ್ರೆ ಆ ಜಾಗಕ್ಕೆ ಜಸ್ಟಿನ್ ಬಂದು ನಮ್ಮ ಹೀರೋಯಿನ್ ಅನ್ನ ನೋಡಿ, ನಿನ್ನೆ ಏನು ತಾನೇ ನಡೀತು, ನನಗೆ ಒಂದ್ ರೀತಿ ವಿಚಿತ್ರವಾಗಿ ಅನಿಸ್ತಿದ್ಯಲ್ಲ, ನನಗೆ ಯಾವುದೇ ವಿಷಯವೂ ನೆನಪೇ ಇಲ್ವಲ್ಲ ಅಂತ ಹುಡುಗ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಒಂದ್ ರೀತಿ ಪೆಕರ್ನಂಗ್ ನೋಡ್ತಿರ್ತಾಳೆ. ಅವಳಿಗೆ ಏನನ್ನ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆ ಇವನು ಈ ರೀತಿ ಹೇಳ್ತಿದ್ದಾನೆ ಅಂತಾನೂ ಅವಳಿಗೆ ಗೊತ್ತಾಗ್ತಿಲ್ಲ. ಯಾಕೆ ಇವನು ಈ ರೀತಿ ಮಾತಾಡ್ತಿದ್ದಾನೆ ಅಂತಾನೂ ಅವಳಿಗೆ ಅರ್ಥವಾಗ್ತಿಲ್ಲ. ಆದ್ರಿಂದ ನಿನ್ನೆ ನಾವು ಹೊರಗಡೆ ಹೋಗಿದ್ವಿ, ತುಂಬಾನೇ ಖುಷಿಯಾಗಿರ್ತಿದ್ವಿ ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ ಅದಕ್ಕೆ ಜಸ್ಟಿನ್, ಏನು ನಾವು ತುಂಬಾನೇ ಖುಷಿಯಾಗಿರ್ತಿದ್ವಾ ಅಂತ ಸ್ವಲ್ಪ ಟೆನ್ಷನ್ ಆಗ್ತಾಳೆ. ಆವಾಗ ಇದನ್ನು ನೋಡಿದ ಎಮ್ಮಿ ಹುಡುಗಿ ಇರ್ತಿದಲ್ಲ, ಅದೇ ನಮ್ಮ ಹೀರೋ, ಇಷ್ಟು ಒಳ್ಳೆ ಹುಡುಗಿ ಜೊತೆ ನೀನು ಸೇರಿ ಸುತ್ತಾಡ್ಬಿಟ್ಟು ಇವಾಗ ಟೆನ್ಷನ್ ಆಗ್ತಿದ್ಯಲ್ಲ, ಏನಕ್ಕೆ ಅವಳ ಹತ್ರ ನೀನು ಕೋಪ ಮಾಡ್ಕೋತಿದ್ಯಾ ಅಂತ ಜಸ್ಟಿನ್ಗೆ ಬೈಬೇಕಾದ್ರೆ ಅದಕ್ಕೆ ಜಸ್ಟಿನ್, ಯಾರು ಈ ಹುಡುಗಿ ಹೊಸದಾಗಿ ಇರ್ತಿದಲ್ಲ ಅಂತ ಹೀರೋಯಿನ್ ಹತ್ರ ಕೇಳ್ಬಿಟ್ಟು, ಇವತ್ತು ರಾತ್ರಿ ಒಂದು ಪಾರ್ಟಿ ಇರ್ತಿದೆ ಅಂತ ನಿನಗೆ ಗೊತ್ತಲ್ವಾ, ಸುಮ್ನೆ ಮರ್ಯಾದೆಯಿಂದ ಅಲ್ಲಿಗೆ ಬಂದ್ಬಿಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅವನು ಹೋದ ಮೇಲೆ ಎಮ್ಮಿ ಮೈ ಒಳಗಡೆ ಇರ್ತಾ ಇರುವ ನಮ್ಮ ಹೀರೋಯಿನ್ ಹತ್ರ, ನೀನು ತುಂಬಾ ತುಂಬಾ ಒಳ್ಳೆ ಹುಡುಗಿ, ಇವನಿಗಿಂತ ಚೆನ್ನಾಗಿರೋ ತುಂಬಾನೇ ಒಳ್ಳೆ ಹುಡುಗ ನಿನಗೆ ಸಿಗ್ತಾನೆ ಅನ್ನೋ ತರ ಹೇಳ್ಬೇಕಾದ್ರೆ ಏನೇ ಇದ್ರೂ ಜಸ್ಟಿನ್ ನಮ್ಮ ಹೀರೋಯಿನ್ ಅವಳ ಬಾಯ್ ಫ್ರೆಂಡ್ ಅಲ್ವಾ, ಆದ್ರಿಂದ ಎಮ್ಮಿ ಹತ್ರ ಕೋಪಿಸ್ಕೊಂಡು ಅಲ್ಲಿಂದ ಟೆನ್ಷನ್ ಆಗಿ ಹೊರಗಡೆ ಹೋಗ್ಬಿಡ್ತಾವಳೆ. ನೆಕ್ಸ್ಟ್ ಸೀನ್ ಅಲ್ಲಿ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್ ಜೊತೆ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಅವಳ ಫ್ರೆಂಡ್ ನಮ್ಮ ಹೀರೋಯಿನ್ಗೆ ಅಡ್ವೈಸ್ ಅನ್ನ ಮಾಡ್ತಾವಳೆ, ಜಸ್ಟಿನ್ ಜೊತೆಗೆ ನೀನು ಬ್ರೇಕಪ್ ಅನ್ನ ಮಾಡ್ಕೋಬೇಡು, ಅದು ಇದು ಅಂತ ತುಂಬಾನೇ ವಟ ಅಂತ ಮಾತಾಡಿ ಅಡ್ವೈಸ್ ಅನ್ನ ಮಾಡ್ತಿರ್ತಾರೆ. ಆದ್ರೆ ನಮ್ಮ ಹೀರೋಯಿನ್ ಅವರ ಹತ್ರ ಅದ್ರ ಬಗ್ಗೆ ಎಲ್ಲ ನೀವು ನನ್ನ ಹತ್ರ ಮಾತಾಡಬೇಡಿ ಅಂತ ಕೋಪದಿಂದ ಹೇಳ್ಬಿಡ್ತಾಳೆ. ಹಾಗೆ ಸೀನು ಕಟ್ ಆಗುತ್ತೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ಬೇರೆ ಒಬ್ಬ ಹುಡುಗನನ್ನ ನಮಗೆ ತೋರಿಸ್ತಾರೆ. ಅವನು ಎದ್ದು ಡೈರೆಕ್ಟ್ ಆಗಿ ಕಂಪ್ಯೂಟರ್ ಮುಂದೆ ಬಂದು ಕೂತ್ಕೋತಾನೆ. ಇವನ ಹೆಸರು ನೇತನ್. ಕಂಪ್ಯೂಟರ್ ಅನ್ನು ಆನ್ ಮಾಡಿ ಗೂಗಲ್ ಮ್ಯಾಪ್ ಅಲ್ಲಿ ಒಂದು ಜಾಗವನ್ನು ಸರ್ಚ್ ಮಾಡಿ ನೋಡ್ತಾನೆ. ಅದು ಯಾವ ಜಾಗ ಅಂತ ನೋಡಿದ್ರೆ ಆ ಜಸ್ಟಿನ್ ಹುಡುಗ ನಮ್ಮ ಹೀರೋಯಿನ್ ಹತ್ರ ಇವತ್ತು ರಾತ್ರಿ ಒಂದು ಪಾರ್ಟಿ ಇರ್ತಿದೆ ಅಂತ ಹೇಳಿರ್ತಾನೆ ಅಲ್ಲ, ಆ ಜಾಗವನ್ನೇ ಹುಡುಕಿ ಕಂಡು ಹಿಡಿದಿದ್ದ ತಕ್ಷಣ 11 ಗಂಟೆಗೆ ಒಂದು ಅಲಾರಂ ಅನ್ನು 11:50ಕ್ಕೆ ಒಂದು ಅಲಾರಂ ಅನ್ನು ಸೆಟ್ ಮಾಡಿ ಇಡ್ತಾನೆ. ನಂತರ ಚೆನ್ನಾಗಿ ರೆಡಿಯಾಗಿ ಆ ಪಾರ್ಟಿ ನಡೆಯುವ ಜಾಗಕ್ಕೆ ಹೊರಡುತ್ತಾನೆ. ಈ ಕಡೆ ನಮ್ಮ ಹೀರೋಯಿನ್ ಮತ್ತೆ ಜಸ್ಟಿನ್ ಆ ಪಾರ್ಟಿ ನಡೀತಾ ಇರುವ ಹುಡುಗನ ಮನೆಗೆ ಬಂದು ಸೇರ್ತಾರೆ. ಅಲ್ಲಿಗೆ ಆಲ್ರೆಡಿ ನೇತನ್ ಬಂದಿರ್ತಾನೆ. ಆ ಪಾರ್ಟಿಗೆ ಬಂದಿದ ತಕ್ಷಣ ಯಾವಾಗಿನ ತರನು ನಮ್ಮ ಹೀರೋಯಿನ್ ಅನ್ನ ಬಿಟ್ಬಿಟ್ಟು ಅವನ ಪಾಡಿಗೆ ಅವನು ಒಬ್ಬನೇ ಎಂಜಾಯ್ ಮಾಡ್ತಿರ್ತಾನೆ. ನಮ್ಮ ಹೀರೋಯಿನ್ ಅನ್ನ ಕೇರೆ ಮಾಡ್ತಿಲ್ಲ. ಆದ್ರಿಂದ ನಮ್ಮ ಹೀರೋಯಿನ್ ಅಪ್ಸೆಟ್ ಆಗಿ ಒಂದು ಜಾಗದಲ್ಲಿ ನಿಂತಿರ್ತಾಳೆ. ಆವಾಗ ಆ ಜಾಗದಲ್ಲಿ ನೇತನ್ ಇರ್ತಾ ಇರೋದನ್ನ ನೋಡ್ತಾಳೆ ನಮ್ಮ ಹುಡುಗಿ. ಸೊ ಇವಾಗ ನೇತನ್ ಮೈ ಒಳಗಡೆ ಇರ್ತಾ ಇರೋದು ಯಾರು? ನಮ್ಮ ಹೀರೋ. ಅವನು ತುಂಬಾನೇ ಜಾಲಿಯಾಗಿ ಡಿಫ್ರೆಂಟ್ ಆಗಿ ಡ್ಯಾನ್ಸ್ ಅನ್ನ ಮಾಡ್ತಿರ್ತಾನೆ. ಇದನ್ನು ನೋಡಿದ ನಮ್ಮ ಹೀರೋಯಿನ್ವೆ, ಏನಿದು ಇವನು ಇಷ್ಟೊಂದು ಜಾಲಿಯಾಗಿ ಇರ್ತಿದಾನಲ್ಲ ಅಂತ ಡೈರೆಕ್ಟ್ ಆಗಿ ನಿಧಾನಕ್ಕೆ ನಮ್ಮ ನೇತನ್ ಹತ್ರ ಬಂದು ಅವಳುವೆ ಡ್ಯಾನ್ಸ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆವಾಗ ಜಸ್ಟಿನ್ ಅಲ್ಲಿಗೆ ಬಂದು ನಮ್ಮ ಹೀರೋವನ್ನ ನೋಡಿ, ನೀನು ಯಾರು ಅಂತ ಕೇಳ್ತಾನೆ. ನಮ್ಮ ಹೀರೋಗೆ ಏನನ್ನ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಅವನನ್ನ ಯಾರುವೆ ಪಾರ್ಟಿಗೆ ಇನ್ವೈಟೇ ಮಾಡಿರಲ್ಲ ಅಲ್ವಾ, ಆದ್ರಿಂದ ನಾನು ಸ್ಟೀವ್ ಅವನ ಕಸಿನು ಅಂತ ಅದು ಇದು ಅಂತ ಹೇಳಿ ಸುಳ್ಳನ್ನ ಹೇಳ್ತಿರ್ತಾನೆ. ಅದಕ್ಕೆ ಜಸ್ಟಿನ್ವೆ, ಏನು ಸ್ಟೀವ್ ಅವನ ಕಸಿನ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ನಂತರ ನಮ್ಮ ಹೀರೋಯಿನ್ ಮತ್ತೆ ನೇತನ್ ಒಂದು ಜಾಗದಲ್ಲಿ ಕೂತು ಮಾತಾಡ್ತಿರ್ತಾರೆ. ಆವಾಗ ನಮ್ಮ ಹೀರೋಯಿನ್ ಹತ್ರ, ಹೇಗೆ ನಿನಗೆ ಆ ಜಸ್ಟಿನ್ ಅನ್ನ ಇಷ್ಟವಾಯ್ತು, ನೀನು ಏನಕ್ಕಾಗಿ ಇನ್ನವೇ ಅವನ ಜೊತೆನೆ ಸುತ್ತಾಡ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಒಂದ್ ರೀತಿ ಯೋಚನೆ ಮಾಡ್ತಿರ್ತಾಳೆ. ಸೊ ಏನೇನು ಹೇಳಿ ನಮ್ಮ ನೇತನ್ ಹತ್ರ ಮೇಂಟೈನ್ ಮಾಡ್ತಿರ್ತಾಳೆ ಹುಡುಗಿ. ಅದೇ ಸಮಯದಲ್ಲಿ ಈ ಕಡೆ ಜಸ್ಟಿನ್ ಅನ್ನ ನೋಡ್ಬೇಕಾದ್ರೆ ಅವನಿಗೆ ನೇತನ್ ಮೇಲೆ ಸ್ವಲ್ಪ ಡೌಟ್ ಬಂದಿರುತ್ತೆ. ಆದ್ರಿಂದ ಇವಾಗ ಪಾರ್ಟಿ ನಡೀತಾ ಇರೋದೇ ಸ್ಟೀವ್ ಅವರ ಮನೆಯಲ್ಲಿ. ಆದ್ರಿಂದ ಸ್ಟೀವ್ ಹತ್ರ ಡೈರೆಕ್ಟ್ ಆಗಿ ಬಂದು, ನಿನಗೆ ಯಾರಾದ್ರೂ ಕಸಿನ್ ಬ್ರದರ್ ಇರ್ತಿದಾರೇನೋ, ಅವರನ್ನ ಏನಾದ್ರೂ ನೀನು ಇನ್ವೈಟ್ ಮಾಡಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಸ್ಟೀವ್ವೆ, ನನಗೆ ಯಾವುದೇ ರೀತಿಯ ಕಸಿನ್ ಬ್ರದರ್ಸ್ ಇಲ್ವಲ್ಲ ಅಂತ ಹೇಳ್ಬೇಕಾದ್ರೆ ಅಷ್ಟೇ ಬೇಗ ಹುಡುಗರು ಹೊರಟು ನಮ್ಮ ಹೀರೋನ ಹಿಡಿಯೋದಕ್ಕಾಗಿ ಬರ್ತಾರೆ. ಆದ್ರೆ ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋನ ಫೋನ್ ಅಲ್ಲಿ ಅಲಾರಂ ಬಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ತಕ್ಷಣವೇ ಬೇಗನೆ ಈ ಜಾಗವನ್ನ ಖಾಲಿ ಮಾಡಬೇಕು ಅಂತ ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ತಾನೆ ಹುಡುಗ. ಹಿಂದೆನೆ ಆ ಜಸ್ಟಿನ್ ಅವನ ಗ್ಯಾಂಗು ಇವನನ್ನ ಚೇಸ್ ಮಾಡಿ ಬರ್ತಾರೆ. ಆದ್ರೂ ನಮ್ಮ ಹೀರೋ ಅವ್ರಗಳ ಹತ್ರದಿಂದ ಹೇಗೋ ಎಸ್ಕೇಪ್ ಆಗಿ ಕಾರನ್ನ ಹತ್ಕೊಂಡು ಅಲ್ಲಿಂದ ಡ್ರೈವ್ ಮಾಡಿ ಹೊರಟೋಗ್ತಾನೆ. ಅವನನ್ನ ಹಿಡಿಯೋದಕ್ಕೆ ಆಗ್ಲಿಲ್ವಲ್ಲ ಅಂತ ನಮ್ಮ ಹೀರೋ ಹೋಗ್ತಾ ಇದ್ದ ಕಾರಿನ ಗ್ಲಾಸ್ ಅನ್ನ ಹೊಡೆದಾಕ್ತಾರೆ ಜಸ್ಟಿನ್ ಅವನ ಗ್ಯಾಂಗ್. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಇನ್ನೊಬ್ಬ ಹುಡುಗನನ್ನ ನಮಗೆ ತೋರಿಸ್ತಾರೆ. ಅವನು ಹಾಗೆ ನಿಧಾನಕ್ಕೆ ಎದ್ದು ಬೆಡ್ ಮೇಲೆನೆ ಕೂತಿರ್ತಾನೆ. ಹಾಗೆ ಸೀನ್ ಕಟ್ ಆಗುತ್ತೆ. ಈ ಕಡೆ ಸ್ಕೂಲ್ ಹುಡುಗರು ಎಲ್ಲರಿಗೂ ಕೂತು ಒಂದು ವಿಡಿಯೋವನ್ನ ನೋಡ್ಬಿಟ್ಟು ಹಾಗೆ ಗಾಬರಿಯಾಗಿ ಟೆನ್ಷನ್ ಆಗಿ ಮಾತಾಡ್ತಿರ್ತಾರೆ. ಆ ವಿಡಿಯೋದಲ್ಲಿ ಯಾರು ಇರ್ತಿದ್ದಾರೆ ಅಂತ ನೋಡಿದ್ರೆ ನೇತನ್. ಅಂದ್ರೆ ಏನಾಗಿದೆ ಅಂದ್ರೆ ಆ ಕಾರಿನ ಗ್ಲಾಸ್ ಹೊಡೆದೋಗಿ ಹೈವೇದಲ್ಲಿ ಸೈಡ್ ಅಲ್ಲಿ ನಿಂತಿದ್ದಾನೆ ಹುಡುಗ. ನೆಕ್ಸ್ಟ್ ದಿನ ಬೆಳಗ್ಗೆ ಎಲ್ಲರಿಗೂ ಅವನ ಹತ್ರ ಬಂದು, ಹೇಗೆ ನೀನು ಇಷ್ಟು ದೂರ ಬಂದೆ ಅಂತ ಕೇಳ್ಬೇಕಾದ್ರೆ, ನನಗೆ ಗೊತ್ತಿಲ್ಲ, ಯಾವುದೋ ಒಂದು ದೆವ್ವನೇ ನನ್ನ ಮೈಯನ್ನ ಕಂಟ್ರೋಲ್ ಮಾಡಿದ್ದು, ನಿನ್ನೆ ರಾತ್ರಿ ಹೇಗೆ ನಾನು ಇಲ್ಲಿಗೆ ಬಂದೆ ಅಂತ ನನಗೇನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ತಾನೆ ಹುಡುಗ. ಅಂದ್ರೆ ಈ ನೇತನ್ ಹುಡುಗನ ಸ್ವಂತ ಊರು ಮೈಸೂರು ಅಂತ ಇಟ್ಕೊಳ್ಳಿ, ಅವನು ಬ್ಯಾಂಗ್ಳೂರ್ಗೆ ಬಂದ್ಬಿಟ್ಟಿದ್ದಾನೆ ಹೀರೋನನ್ನು ನೋಡೋದಕ್ಕೆ. ಈ ವಿಡಿಯೋವನ್ನೇ ಸ್ಕೂಲ್ ಅಲ್ಲಿ ನೋಡ್ಬಿಟ್ಟು ಎಲ್ಲರೂ ಭಯಂಕರವಾಗಿ ಮಾತಾಡ್ತಿರ್ತಾರೆ. ಈ ವಿಡಿಯೋವನ್ನ ಜಸ್ಟಿನ್ ನಮ್ಮ ಹೀರೋಯಿನ್ಗೂ ತೋರಿಸ್ತಾನೆ. ನಮ್ಮ ಹೀರೋಯಿನ್ಗೆ ಅದನ್ನ ನೋಡ್ಬಿಟ್ಟು ಏನು ಅಂತಾನೆ ಅರ್ಥವಾಗ್ತಿಲ್ಲ. ಏನಿದು, ನಿನ್ನೆ ನೇತನ್ ನಮ್ಮ ಜೊತೆ ಚೆನ್ನಾಗಿ ತಾನೆ ಮಾತಾಡ್ತಿದ್ದ, ಅವನಿಗೆ ಏನಾಯ್ತು ಅನ್ನೋ ರೀತಿ ಯೋಚನೆ ಮಾಡ್ಕೊಂಡೆ ಅವಳ ಫ್ರೆಂಡ್ ಹತ್ರ, ನಿನ್ನೆ ಪಾರ್ಟಿಯಲ್ಲಿ ನೋಡಿದ ನೇತನ್ ಅನ್ನುವ ಹುಡುಗನನ್ನ ನನಗೆ ಯಾರು ಅಂತಾನೆ ಗೊತ್ತಿಲ್ಲ, ಅವನು ತುಂಬಾನೇ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ದ. ಅದು ಮಾತ್ರ ಇಲ್ಲ, ನನ್ನ ಫೋನಿಗೆ ಇವತ್ತು ಒಂದು
ಒಂದು ಅನ್ನೋನ್ ನಂಬರ್ ಇಂದ ಮೆಸೇಜ್ ಬಂದಿತ್ತು. ಅಂದ್ರೆ ಅದು ಯಾವ ತರ ಮೆಸೇಜ್ ಅಂದ್ರೆ ಒಂದು ನಿಜವನ್ನ ಹೇಳ್ಬೇಕು, ಆದ್ರಿಂದ ಅಲೋನಾಗಿ ಲೈಬ್ರರಿಗೆ ಬಾ ಅಂತ ಹೇಳಿತ್ತು ಆ ಮೆಸೇಜ್ ಅಲ್ಲಿ. ಅಂತ ಫ್ರೆಂಡಿಗೆ ಹೇಳ್ಬಿಟ್ಟು ಅದೇ ತರಾನೇ ನಂತರ ನಮ್ಮ ಹೀರೋಯಿನ್ ಲೈಬ್ರರಿಗೆ ಅಲೋನಾಗಿ ಬಂದು ಕೂತ್ಕೋತಾಳೆ. ಆ ರೀತಿ ಕೂತಿರ್ಬೇಕಾದ್ರೆ ಆವಾಗ ಒಬ್ಳು ಹುಡುಗಿ ಬಂದು ನಮ್ಮ ಹೀರೋಯಿನ್ ಪಕ್ಕದಲ್ಲಿ ಕೂತು, ನಾನೇನೇ ನೇತನ್ಗೆ ಗೊತ್ತಿರುವ ಹುಡುಗಿ ಅಂತ ಹೀರೋಯಿನ್ ಹತ್ರ ಇಂಟ್ರೋವನ್ನ ಕೊಟ್ಕೊಬಿಟ್ಟು, ಫಸ್ಟ್ ದಿನ ನಿನ್ನ ಜೊತೆ ಜಸ್ಟಿನ್ ಆಗಿ ಬಂದು ನಿನ್ನ ಜೊತೆ ಸೇರಿ ಊರನ್ನ ತಿರುಗಾಡಿದ್ದು, ಸುತ್ತಾಡಿದ್ದು, ಹ್ಯಾಪಿಯಾಗಿದ್ದು, ನಂತರ ಎಮಿಯಾಗಿ ಬಂದು ನಿನ್ನ ಜೊತೆಗೆ ಫ್ರೆಂಡ್ ಆಗಿದ್ದು, ಅದರ ನಂತರ ನಿನ್ನೆ ರಾತ್ರಿ ನೇತನಾಗಿ ಬಂದಿದ್ದು ಕೂಡ ಎಲ್ಲವೇ ನಾನೇನೆ ಅಂತ ನಮ್ಮ ಹೀರೋಯಿನ್ಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟು, ನಾನು ಒಂದೊಂದು ದಿನಕ್ಕೂ ಒಬ್ಬೊಬ್ಬರ ಮೈಯಲ್ಲಿ ಇರ್ತೀನಿ, ನನಗೆ ಅಂತ ಸೆಪರೇಟ್ ಆಗಿ ಒಂದು ರೂಪನೇ ಇಲ್ಲ ಅನ್ನೋ ತರ ಹೇಳ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋಯಿನ್ಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ನನ್ನನ್ನ ಇಟ್ಟು ಪ್ರ್ಯಾಂಕ್ ಅನ್ನ ಮಾಡ್ತಿದ್ದೀರಾ ಅಂತ ಕೋಪದಿಂದ ಅಲ್ಲಿಂದ ಎದ್ದು ಹೋಗ್ಬೇಕಾದ್ರೆ ಆವಾಗ ಆ ಹುಡುಗಿ ಮೈ ಒಳಗಡೆ ಇರ್ತಾ ಇರುವ ನಮ್ಮ ಹೀರೋ ಏನಂತ ಹೇಳ್ತಾನಂದ್ರೆ, ನಾನು ಜಸ್ಟಿನ್ ಅವನ ಮೈ ಒಳಗಡೆ ಇರ್ತಾ ಇರ್ಬೇಕಾದ್ರೆ ನೀನು ಒಂದು ನಿಜವನ್ನ ಸತ್ಯವನ್ನ ನನ್ನ ಹತ್ರ ಹೇಳ್ಕೊಂಡೆ ಗೊತ್ತಾ, ನಿನ್ನ ತಂದೆಯವರ ಬಗ್ಗೆ ಒಂದು ನಿಜವನ್ನ ಹೇಳ್ಕೊಂಡೆ ಅಲ್ವಾ, ಅದು ನನಗೆ ಮಾತ್ರ ತಾನೇ ನೀನು ಹೇಳಿದ್ಯಾ ಅಂತ ಕೇಳ್ಬೇಕಾದ್ರೆ ಇದನ್ನ ಕೇಳಿ ಹೀರೋಯಿನ್ ತುಂಬಾನೇ ಶಾಕ್ ಆಗ್ಬಿಡ್ತಾಳೆ. ತಕ್ಷಣವೇ ಜಸ್ಟಿನ್ ಈ ವಿಷಯವನ್ನ ನಿನ್ನ ಹತ್ರ ಹೇಳ್ಕೊಬಿಟ್ನಾ, ಜಸ್ಟಿನ್ ನನ್ನ ನಂಬಿ ಇದ್ರ ಮೇಲೆ ನಾನು ಯಾವ ವಿಷಯವನ್ನ ಅವನ ಹತ್ರ ಹೇಳ್ಕೊಳ್ಳೋದಿಲ್ಲ ಅಂತ ಟೆನ್ಷನ್ ಆಗಿ ಮಾತಾಡಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಹೀರೋಯಿನ್. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಆವಾಗ ನಮ್ಮ ಹೀರೋಯಿನ್ ಜಸ್ಟಿನ್ ಹತ್ರ ಬಂದು, ಯಾರು ಆ ಹುಡುಗಿ, ಅವಳ ಹತ್ರ ಏನಕ್ಕಾಗಿ ನಾನು ನಿನ್ನ ಹತ್ರ ಹೇಳಿದ ವಿಷಯವನ್ನೆಲ್ಲ ಹೇಳ್ಕೊಂಡಿದ್ಯಾ, ಅದಕ್ಕೆ ಜಸ್ಟಿನ್ ಯಾವ ವಿಷಯದ ಬಗ್ಗೆ, ಯಾವ ಹುಡುಗಿಯ ಬಗ್ಗೆ ನೀನು ಮಾತಾಡ್ತಿದ್ಯಾ, ನನಗೆ ಏನು ಅರ್ಥವಾಗ್ತಿಲ್ವಲ್ಲ, ನನಗೆ ಅವತ್ತಿನ ದಿನ ಏನು ನಡೀತೋ ಅನ್ನೋ ನೆನ್ಪೇ ಇಲ್ಲ, ಹಾಗಿರ್ಬೇಕಾದ್ರೆ ಹೇಗೆ ಆ ವಿಷಯವನ್ನ ನಾನು ಇನ್ನೊಬ್ಬರ ಹತ್ರ ಹೇಳೋದಕ್ಕೆ ಚಾನ್ಸ್ ಇದೆ ಅಂತ ಹುಡುಗ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ತುಂಬಾನೇ ಶಾಕ್ ಆಗುತ್ತೆ, ಏನುವೇ ಅವಳಿಗೆ ಗೊತ್ತಾಗ್ತಿಲ್ಲ. ಆವಾಗ ಜಸ್ಟಿನ್, ಸರಿ ಇವತ್ತು ಈವ್ನಿಂಗ್ ಕಾಲೇಜನ್ನ ಮುಗಿಸ್ಕೊಂಡು ನಮ್ಮ ಮನೆಗೆ ಬರ್ತೀಯ ಅಂತ ಕೇಳ್ತಿರ್ತಾನೆ. ಆವಾಗ ವೆಕ್ಸ್ ಆಗಿ ಜಸ್ಟಿನ್ ಅನ್ನ ನಮ್ಮ ಹೀರೋಯಿನ್ ನೋಡ್ತಿರ್ಬೇಕಾದ್ರೆ ಅವಳ ಮೊಬೈಲ್ ಫೋನ್ ಒಂದು ಮೆಸೇಜ್ ಬರುತ್ತೆ ಅನ್ನೋನ್ ನಂಬರ್ ಇಂದ. ಏನೋದು ಅಂತ ಓಪನ್ ಮಾಡಿ ನೋಡಿದ್ರೆ, ಇವಾಗ್ಲಾದ್ರೂ ನಾನು ಹೇಳೋದನ್ನ ನಂಬು, ನಾನು ಹೇಳಿದ್ದು ಎಲ್ಲವೇ ನಿಜ, ಈ ಜಾಗಕ್ಕೆ ಬಂದು ನನ್ನನ್ನ ಮೀಟ್ ಮಾಡುವಂತ ಯಾರೋ ಅವಳ ನಂಬರ್ ಗೆ ಮೆಸೇಜ್ ಅನ್ನ ಮಾಡಿದ್ದಾರೆ. ತಕ್ಷಣವೇ ನಮ್ಮ ಹೀರೋಯಿನ್ ಗೆ ತುಂಬಾನೇ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಆದ್ರಿಂದ ಜಸ್ಟಿನ್ ಜೊತೆ ಏನನ್ನು ಮಾತಾಡದೆ ಅಲ್ಲಿಂದ ಬಂದ್ಬಿಡ್ತಾಳೆ. ಆಮೇಲೆ ಅವಳಿಗೆ ಬಂದಿದ್ದ ಮೆಸೇಜ್ ಅಲ್ಲಿ ಒಂದು ಹೋಟೆಲ್ ಅಡ್ರೆಸ್ ಅನ್ನೇ ಹಾಕಿರುತ್ತೆ. ಸೊ ಹೋಟೆಲ್ ಒಳಗೆ ಬಂದಿದ್ದ ತಕ್ಷಣ ಅಲ್ಲಿ ಒಬ್ಬ ಡುಮ್ಮಕ್ಕೆ ದಪ್ಪಕ್ಕೆ ಕೂತಿರ್ತಾನೆ. ಅವನು ನಮ್ಮ ಹೀರೋಯಿನ್ ಅನ್ನು ನೋಡಿ, ಹೇ ನಾನೇ ನಿನಗೆ ಮೆಸೇಜ್ ಅನ್ನ ಮಾಡಿದ್ದು, ಬಾ ಇಲ್ಲಿ ಬಂದು ಕೂತ್ಕೋ ಅಂತ ಹೇಳಿ ಕೈಯನ್ನು ತೋರಿಸಬೇಕಾದ್ರೆ ನಮ್ಮ ಹೀರೋಯಿನ್ ಅವನ ಟೇಬಲ್ ಗೆ ಬಂದು ಕೂತ್ಕೋತಾಳೆ. ಆವಾಗ್ಲೇ ನಮ್ಮ ಹೀರೋ ಆ ರೂಪ ಇವನ ಮೈ ಒಳಗಡೆ ಇರ್ತಾ ಇದ್ದಾನೆ ಅಲ್ವಾ, ಅವನು ಏನಂತ ಹೇಳ್ತಾನಂದ್ರೆ, ನಾನು ಹುಡ್ಬೇಕಾದ್ರಿಂದಾನೇ ಹೀಗೇನೆ ಒಂದೊಂದು ದಿನಾನು ಒಬ್ಬೊಬ್ಬರ ಮೈಯಲ್ಲಿ ಇರ್ತಿದ್ದೀನಿ, ಹಾಗೆ ಚೇಂಜ್ ಆಗ್ತಾನೆ ಇರ್ತೀನಿ. ಈ ರೀತಿ ಮೈ ಬಿಟ್ಟು ಮೈ ಚೇಂಜ್ ಆಗೋದ್ರಿಂದ ನನ್ನ ಕೈಯಲ್ಲಿ ಅವರುಗಳ ಮೆಮರೀಸ್ ಅನ್ನು ನೋಡೋದಕ್ಕೆ ಆಗುತ್ತೆ. ಅದೇ ತರ ನೆಕ್ಸ್ಟ್ ದಿನ ನಾನು ಇನ್ನೊಬ್ಬರ ಮೈ ಒಳಗಡೆ ಹೋಗೋದಕ್ಕೂ ಮುಂಚೆ ಇವರ ಮೈ ಒಳಗಡೆ ಇದ್ದು ನಾನು ಏನೆಲ್ಲ ಮಾಡಿದ್ನೋ ಅವು ಎಲ್ಲವನ್ನು ಕಂಪ್ಲೀಟ್ ಆಗಿ ಎರೇಸ್ ಮಾಡ್ಬಿಟ್ಟೆ ಹೋಗ್ತೀನಿ, ಆದ್ರೂ ಕೆಲವೊಂದು ವಿಷಯಗಳನ್ನ ಮಾತ್ರ ನೆನಪಿರೋ ರೀತಿ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳುವ ನಮ್ಮ ಹೀರೋಯಿನ್ಗೆ ಇನ್ನವೇ ಇದನ್ನೆಲ್ಲ ನಂಬೋದಕ್ಕೆ ಆಗ್ತಿಲ್ಲ. ತುಂಬಾನೇ ಕ್ವಶನ್ಸ್ ಗಳನ್ನ ನಮ್ಮ ಹೀರೋಯಿನ್ ಅವನ ಹತ್ರ ಮಾಡ್ತಾನೆ ಇರ್ತಾಳೆ. ನಮ್ಮ ಹೀರೋನ್ ಆದಷ್ಟು ಎಲ್ಲದಕ್ಕೂ ಉತ್ತರವನ್ನ ಕೊಟ್ಬಿಟ್ಟು ಅವನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಅವನು ಇಲ್ಲಿಯವರೆಗೂ ಯಾರ ಮೈ ಒಳಗಡೆ ಎಲ್ಲ ಇರ್ತಿದ್ನೋ ಅವರ ಎಲ್ಲರ ಫೋಟೋಸ್ ಅನ್ನು ಅವನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಅಪ್ಲೋಡ್ ಮಾಡಿರ್ತಾನೆ. ಅದನ್ನು ಇವಾಗ ನಮ್ಮ ಹೀರೋಯಿನ್ ಗೆ ತೋರಿಸ್ತಾನೆ. ಏನಿದ್ರು ಇನ್ನವೇ ನಮ್ಮ ಹೀರೋಯಿನ್ ಕೈಯಲ್ಲಿ ಅದನ್ನು ನಂಬೋದಕ್ಕೆ ಆಗ್ತಿಲ್ಲ. ಯಾರ ಕೈಯಲ್ಲಿ ತಾನೇ ಇದನ್ನ ನಂಬೋದಕ್ಕೆ ಆಗುತ್ತೆ. ಆದ್ರಿಂದ ನಮ್ಮ ಹೀರೋಯಿನ್ ಏನನ್ನು ಮಾತಾಡದೆ ಅಲ್ಲಿಂದ ಎದ್ದು ಬಂದ್ಬಿಡ್ತಾಳೆ. ಸೊ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋಯಿನ್ ಆ ನೇತನ್ ಹುಡುಗನನ್ನ ಹುಡುಕಿ ಡೈರೆಕ್ಟ್ ಆಗಿ ಹೋಗ್ತಾಳೆ. ಆ ನೇತನನ್ನು ಹುಡುಗ ಯಾರು, ಅದೇ ಅವತ್ತು ಪಾರ್ಟಿಯಲ್ಲಿ ನಮ್ಮ ಹೀರೋ ಒಬ್ಬ ಹುಡುಗನ ಮೈ ಒಳಗಡೆ ಸೇರ್ಕೊಬಿಟ್ಟು ಬಂದಿದ್ದ ಅಲ್ವಾ, ಅವನೇ ಅಲ್ವಾ ನೇತನು. ಸೊ ಆ ಹುಡುಗನನ್ನ ಹುಡುಕಿ ಹೋಗ್ಬೇಕಾದ್ರೆ ಆ ಹುಡುಗ ಚರ್ಚ್ ಅಲ್ಲಿ ಇರ್ತಾನೆ. ಅವನು ಏನಂತ ಅನ್ಕೋಬಿಟ್ಟಿದ್ದಾನೆ ಅಂದ್ರೆ, ಆವತ್ತು ಅವನ ಮೈ ಒಳಗಡೆ ಇದ್ದಿದ್ದು ದೆವ್ವಾನೆ ಅಂತ ಅನ್ಕೊಂಡಿದ್ದಾನೆ. ಅದೇನೇ ನನ್ನನ್ನು ಕಂಟ್ರೋಲ್ ಮಾಡಿದ್ದು ಅಂತ ಚರ್ಚ್ಗೆ ಹೋಗಿ ಪ್ರೇಯರ್ ನೆಲ್ಲ ಮಾಡ್ಕೊತಿರ್ತಾನೆ. ಸೊ ಅವನ ಹತ್ರ ಬಂದು ನಮ್ಮ ಹೀರೋಯಿನ್, ನಿನಗೆ ಏನಾದ್ರೂ ನೆನ್ಪಿರ್ತಿದ್ಯಾ ಅಂತ ಕೇಳ್ಬೇಕಾದ್ರೆ, ಹೌದು ನನಗೆ ಕೆಲವೊಂದು ವಿಷಯಗಳು ನೆನ್ಪಿರ್ತಿದೆ, ಏನೋ ಡ್ಯಾನ್ಸ್ ಎಲ್ಲ ಮಾಡಿದ ರೀತಿ, ಮತ್ತೆ ನನ್ನ ಜೀವನ ಕಾಪಾಡ್ಕೊಳ್ಳೋದಕ್ಕಾಗಿ ಎದ್ದು ಬಿದ್ದು ನಾನು ಓಡಿ ಹೋಗಿದ್ದ ರೀತಿ, ಏನೇನೋ ನಡೆದಿದ್ದ ರೀತಿ ಫೀಲ್ ಆಗ್ತಿದೆ. ನನ್ನ ಮೈ ಒಳಗಡೆ ಇರ್ತಾ ಇದ್ದ ಆ ಸೈತಾನೆ ನನ್ನನ್ನು ಆ ರೀತಿ ಆಟಾಡ್ಸಿದೆ ಅನ್ಸುತ್ತೆ. ಅದು ನನ್ನ ಮೊಬೈಲ್ ಫೋನ್ ಅನ್ನು ಯೂಸ್ ಮಾಡಿ ಅದರ ಇನ್ಸ್ಟಾಗ್ರಾಮ್ ಐಡಿಯನ್ನು ಓಪನ್ ಮಾಡಿದೆ. ಅದರಲ್ಲಿ ತುಂಬಾ ಜನರ ಫೋಟೋಸ್ ಅನ್ನು ಅಪ್ಲೋಡ್ ಮಾಡಿತ್ತು. ಅದರಲ್ಲಿ ತುಂಬಾ ಜನರ ಫೋಟೋಸ್ ಇರ್ತಿತ್ತು. ಅಕ್ವೇರಿಯಂ ಫೋಟೋಸ್ ಗಳಲ್ಲಿ ಇರ್ತಾ ಇರುವ ಹುಡುಗಿ ನೀನು ತಾನೆ ಅಂತ ಅವನು ನಮ್ಮ ಹೀರೋಯಿನ್ ಅನ್ನ ನೋಡಿ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಏನನ್ನ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ತಕ್ಷಣವೇ ಇಲ್ಲ ಇಲ್ಲ ಅದು ನಾನಿಲ್ಲ ಅನ್ನೋ ರೀತಿ ಹೇಳಿ ಮೇಂಟೈನ್ ಮಾಡಿ ಬೇಗನೆ ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾಳೆ. ಈ ತರನೇ ನಮ್ಮ ಹೀರೋಯಿನ್ ಕನ್ಫ್ಯೂಸ್ಡ್ ಆಗಿ ಇರ್ಬೇಕಾದ್ರೆ ನೆಕ್ಸ್ಟ್ ದಿನಾನು ಆಗುತ್ತೆ. ನಮ್ಮ ಹೀರೋಯಿನ್ ಅವಳ ಕಾಲೇಜಲ್ಲಿ ಅವಳ ಫ್ರೆಂಡ್ಸ್ ಜೊತೆ ಮಾತಾಡಿ ಹೋಗ್ತಾನೆ ಇರ್ಬೇಕಾದ್ರೆ ಒಬ್ಬಳು ಹುಡುಗಿ ದೂರದಲ್ಲಿ ನಿಂತು ಸ್ಟ್ರೈಟ್ ಆಗಿ ನಮ್ಮ ಹೀರೋಯಿನ್ ಅನ್ನೇ ನೋಡ್ತಿರ್ತಾಳೆ. ಅದನ್ನ ನೋಟ್ ಮಾಡಿದ ನಮ್ಮ ಹೀರೋಯಿನ್ ಡೈರೆಕ್ಟ್ ಆಗಿ ಆ ಹುಡುಗಿ ಹತ್ರ ಬಂದು, ನೀನು ತಾನೇ ಹೀರೋ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ, ನನ್ನನ್ನ ಹೇಗೆ ನೀನು ಕಂಡಿಡ್ದೆ ಅಂತ ಕೇಳ್ತಾನೆ. ನೀನು ನನ್ನನ್ನು ನೋಡೋ ರೀತಿಯನ್ನ ಇಟ್ಟೇನೆ ನಾನು ನಿನ್ನನ್ನ ಕಂಡಿಡ್ದು ಬಿಟ್ಟೆ, ಅದ್ರಲ್ಲೇನೆ ನನಗೆ ಚೆನ್ನಾಗಿ ಗೊತ್ತಾಗೋಯ್ತು ಇವತ್ತು ಈ ಹುಡುಗಿಯ ಮೈ ಒಳಗಡೆನೆ ನೀನು ಇರ್ತಿದ್ಯಾ ಅಂತ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ, ಇವಾಗ್ಲಾದ್ರೂ ನೀನು ನನ್ನನ್ನ ನಂಬ್ತೀಯಾ ಅಂತ ಹೀರೋ ಕೇಳ್ಬೇಕಾದ್ರೆ, ಇವಾಗ ನೀನು ಹೇಳೋದ್ರ ಬಗ್ಗೆ
ನಾನು ಯೋಚನೆ ಮಾಡೋದಾ ನಂಬೋದಾ ಏನನ್ನ ಮಾಡೋದು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ, ಆದ್ರೂ ನಂಬಲೇ ತಾನೇ ಬೇಕು ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ ಹಾಗಾದ್ರೆ ಸರಿ ನಾವು ನಾಳೆ ಮತ್ತೆ ಮೀಟ್ ಆಗೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆವತ್ತಿನ ದಿನ ಪೂರ್ತಿ ನೆಕ್ಸ್ಟ್ ಯಾವಾಗ ಮೆಸೇಜ್ ಬರುತ್ತೆ, ಏನಂತ ಮೆಸೇಜ್ ಬರುತ್ತೆ, ಯಾವಾಗ ನಾವು ಮತ್ತೆ ಹೀರೋವನ್ನ ಮೀಟ್ ಮಾಡ್ತೀವಿ ಅನ್ನೋ ತರನೇ ಯೋಚನೆ ಮಾಡ್ತಾನೆ ಇರ್ತಾಳೆ. ಸೊ ಹಾಗೇನೆ ಅವಳ ಫ್ರೆಂಡ್ ಜೊತೆಗೆ ಸೇರಿ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಲೈಬ್ರರಿಗೆ ಬಾ ಅಂತ ಒಂದು ಮೆಸೇಜ್ ಬರುತ್ತೆ. ನಮ್ಮ ಹೀರೋಯಿನ್ವೇ ತುಂಬಾನೇ ಖುಷಿಯಾಗಿ ಹೊರಟು ಲೈಬ್ರರಿಗೆ ಬರ್ತಾಳೆ. ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಅಲ್ಲಿ ಒಬ್ಬ ಬ್ಲೂ ಶರ್ಟ್ ಅನ್ನ ಹಾಕೊಂಡಿರುವ ಬ್ಲಾಕ್ ಅಮೆರಿಕನ್ ಮೈ ಒಳಗಡೆನೆ ಇವತ್ತು ನಮ್ಮ ಹೀರೋ ಬಂದಿದ್ದಾನೆ ಅನ್ಸುತ್ತೆ. ಸೊ ಇಬ್ಬರುವೆ ಮೀಟ್ ಆಗಿ ಮಾತಾಡ್ತಾರೆ. ಆವಾಗ ನಮ್ಮ ಹೀರೋ ಏನಂತ ಹೇಳ್ತಾನಂದ್ರೆ, ನನಗೆ ಒಂದು 6 ವರ್ಷ ಇರ್ಬೇಕಾದ್ರೇನೆ ನನಗೆ ಏನು ನಡೀತಿದೆ ಅನ್ನೋದೇ ಅರ್ಥ ಆಗ್ಲಿಕ್ಕೆ ಬಂತು, ಆದ್ರೆ ಇದ್ರ ಬಗ್ಗೆ ನಾನು ಹೊರಗಡೆ ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ, ಹಾಗೆ ಹೇಳಿದ್ರು ಇದನ್ನ ಯಾರು ಹೇಗೆ ತಗೋತಾರೆ ಅಂತ ಗೊತ್ತಿಲ್ಲ, ಆದ್ರಿಂದ ಹಾಗೆ ಇದನ್ನ ಯಾರ ಹತ್ರನೇ ಹೇಳ್ಕೊಳ್ದೆ ಇದನ್ನೇ ನಾನು ಅಭ್ಯಾಸ ಮಾಡ್ಕೊಂಡೆ ಕಲ್ತ್ಕೊಂಡೆ ಹೇಗೆ ಇದರಲ್ಲಿ ನಾವು ಜೀವನ ಮಾಡೋದು ಅನ್ನೋದನ್ನ. ಸೊ ಹೀಗೇನೆ ಎಲ್ಲ ವಿಷಯವನ್ನು ನಮ್ಮ ಹೀರೋ ಹೀರೋಯಿನ್ ಹತ್ರ ಹೇಳ್ತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವನು ಹೇಳುವ ಎಲ್ಲ ವಿಷಯವನ್ನು ಕೇಳಿ ರಚಿಸ್ತಿರ್ತಾಳೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ಫೈನಲಿ ಇಬ್ಬರುವೆ ಹಾಗೆ ಕಿಸ್ಸು ಮಾಡ್ಕೊತಾರೆ. ಇದನ್ನ ಬ್ಲೂ ಶರ್ಟ್ ಹಾಕೊಂಡಿರುವ ಹುಡುಗನ ಜೊತೆ ಬಂದಿರುವ ಲೇಡಿ ನೋಡಿ ಜೋರಾಗಿ ಕಿರ್ಚ್ಕೊತಾರೆ. ಆದ್ರಿಂದ ನಮ್ಮ ಹೀರೋಯಿನ್ ಬೇಗನೆ ಅಲ್ಲಿಂದ ಓಡಿ ಬಂದ್ಬಿಡ್ತಾಳೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಕಣ್ಣನ್ನ ಬಿಟ್ಟು ಎಚ್ಚರ ಆಗ್ತಾಳೆ ನಮ್ಮ ಹೀರೋಯಿನ್. ಆವಾಗ್ಲೇ ನಮ್ಮ ಹೀರೋಗೆ ಒಂದು ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ, ಇವತ್ತು ನಮ್ಮ ಹೀರೋಯಿನ್ ಅವಳ ಮೈ ಒಳಗಡೆನೆ ಬಂದಿದ್ದಾನೆ. ಸೊ ತುಂಬಾನೇ ಖುಷಿಯಾಗಿರ್ತಿದ್ದಾನೆ. ಬೇಗ ಬೇಗ ರೆಡಿಯಾಗಿ ಫ್ರೆಂಡ್ಸ್ ಗಳ ಜೊತೆ ಸೇರಿ ಸ್ಕೂಲ್ಗೆ ಹೋಗ್ತಾನೆ. ಆ ರೀತಿ ಸ್ಕೂಲ್ಗೆ ಹೋಗಿ ನಿಂತಿರ್ಬೇಕಾದ್ರೆ ಆವಾಗ ಆ ಜಾಗದಲ್ಲಿ ಜಸ್ಟಿನ್ ನಮ್ಮ ಹೀರೋಯಿನ್ ಹತ್ರ ಬಂದು ಅವಳಿಗೆ ಕಿಸ್ ಮಾಡಿ, ನೀನು ಇವತ್ತು ತುಂಬಾನೇ ನೋಡೋದಕ್ಕೆ ಸೌಂದರ್ಯವಾಗಿರ್ತಿದ್ಯಾ, ನಾವು ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಕರಿಬೇಕಾದ್ರೆ ಇವಾಗ ನಮ್ಮ ಹೀರೋಯಿನ್ ಅವಳ ಮೈ ಒಳಗಡೆ ಇರ್ತಾ ಇರೋದು ಯಾರು, ಹೀರೋ ತಾನೆ. ಆದ್ರಿಂದ ತುಂಬಾನೇ ಕೋಪದಿಂದ ಜಸ್ಟಿನ್ ಹತ್ರ, ನಿನಗೆ ನನ್ನ ಬಗ್ಗೆ ಏನು ಗೊತ್ತೋ, ಏನಿವೆ ಗೊತ್ತಿಲ್ಲ, ಅಟ್ಲೀಸ್ಟ್ ನನಗೆ ಏನು ತಾನೇ ಇಷ್ಟ ಅಂತ ನಿನಗೆ ಗೊತ್ತಾ, ಅದು ಮಾತ್ರ ಇಲ್ಲ, ನಿನಗೆ ನನ್ನ ಬಗ್ಗೆ ಯಾವುದೇ ರೀತಿ ಕೇರ್ವೇ ಇಲ್ಲ, ನನಗೆ ಒಂದೇ ಒಂದು ಹೆಲ್ಪ್ ಅನ್ನ ಮಾತ್ರ ಮಾಡು, ಇದ್ರ ಮೇಲೆ ನನ್ನ ಪಕ್ಕಕ್ಕೆ ನೀನು ಬರ್ಬೇಡ, ಬಂದು ನನ್ನ ಹತ್ರ ಮಾತಾಡ್ಲೇಬೇಡ ಅಂತ ಅದು ಇದು ಅಂತ ತುಂಬಾ ವಿಷಯಗಳ ಬಗ್ಗೆ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಈ ಜಸ್ಟಿನ್ಗೆ ಏನುವೇ ಅರ್ಥವಾಗ್ತಿಲ್ಲ, ಹಾಗೆ ಫ್ರೀಸ್ ಆಗಿ ಸಪ್ಪಿಗೆ ನಿಂತಿರ್ತಾನೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಇವಾಗ ನಮ್ಮ ಹೀರೋಯಿನ್ ಅವಳ ಮೈ ಒಳಗಡೆ ಇರ್ತಾ ಇರುವ ಹೀರೋ ಡೈರೆಕ್ಟ್ ಆಗಿ ಎಲ್ಲಿಗೆ ಹೋಗ್ತಾನೆ ಅಂದ್ರೆ ಡೈರೆಕ್ಟ್ ಆಗಿ ಹೀರೋಯಿನ್ ಅವರ ತಂದೆ ಹತ್ರ ಬರ್ತಾನೆ. ಯಾಕೆಂದ್ರೆ ಹೀರೋಯಿನ್ ಏನಂತ ಹೇಳಿರ್ತಾಳೆ, ಅವಳ ತಂದೆ ಜೊತೆ ಸರಿಯಾಗಿ ಮಾತಾಡೋದೇ ಇಲ್ಲ ಅಂತ ಹೇಳಿದ್ಲಲ್ವಾ ಹೀರೋ ಹತ್ರ, ಆದ್ರಿಂದಾನೇ ಇವಾಗ ಹೀರೋಯಿನ್ ಮೈ ಒಳಗಡೆ ಇರ್ತಾ ಇರುವ ಹೀರೋ ಡೈರೆಕ್ಟ್ ಆಗಿ ಅವರ ತಂದೆ ಹತ್ರ ಬಂದು ಮನ್ಸಾರಿ ಮಾತಾಡಿ ಇಬ್ಬರನ್ನು ಒಗ್ಗಟ್ಟು ಮಾಡ್ತಾನೆ. ಇವಾಗ ಇವತ್ತು ನಡೆದಿದ್ದ ವಿಷಯ ಎಲ್ಲವನ್ನು ಒಂದು ಪೇಪರ್ ಅಲ್ಲಿ ಬರ್ದಿಡ್ತಾನೆ. ಯಾಕೆಂದ್ರೆ ನೆಕ್ಸ್ಟ್ ದಿನ ನಮ್ಮ ಹೀರೋಯಿನ್ಗೆ ಏನು ನಡೀತು ಅಂತ ಎಲ್ಲವೇ ಗೊತ್ತಾಗ್ಬೇಕಲ್ವಾ. ಸೊ ಅದೇ ತರ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ನಮ್ಮ ಹೀರೋಯಿನ್ ಎದ್ದು ಆ ಲೆಟರ್ ಅನ್ನು ತಗೊಂಡು ಓದುತ್ತಾಳೆ. ಅದನ್ನ ನೋಡಿ ತುಂಬಾನೇ ಖುಷಿ ಆಗ್ತಾಳೆ. ನಂತರ ಅದೇ ತರ ಡೈರೆಕ್ಟ್ ಆಗಿ ಜಸ್ಟಿನ್ ಹತ್ರ ಬಂದು ನಾವಿಬ್ಬರು ಬ್ರೇಕಪ್ ಅನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಜಸ್ಟಿನ್ ಜೊತೆಗೆ ಬ್ರೇಕಪ್ ಅನ್ನ ಮಾಡ್ಕೊತಾಳೆ ನಮ್ಮ ಹುಡುಗಿ. ನಂತರ ಮೆಸೇಜ್ ಬಂದಿದ್ದ ನಂಬರ್ ಗೆ ಕಾಲ್ ಅನ್ನ ಮಾಡಿ, ನಾನು ಇವಾಗ ನಿನ್ನನ್ನ ನೋಡ್ಬೇಕು, ಎಲ್ಲಿರ್ತಿದ್ಯಾ ಅಂತ ಕೇಳ್ಬಿಟ್ಟು ಹೀರೋವನ್ನ ನೋಡೋದಕ್ಕಾಗಿ ಹೋಗ್ತಾಳೆ. ಇವತ್ತು ಬೇರೆ ಒಬ್ಬ ಹುಡುಗನ ಮೈ ಒಳಗಡೆನೆ ನಮ್ಮ ಹೀರೋ ಇರ್ತಾ ಇರೋದು. ಸೊ ಇಬ್ಬರುವೆ ಒಟ್ಟಿಗೆ ಸೇರಿ ತುಂಬಾನೇ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. ಇಬ್ಬರುವೆ ಸೇರಿ ಒಂದು ಮನೆಗೆ ಹೋಗ್ತಾರೆ. ಆ ಮನೆಯನ್ನ ನೋಡೋದಕ್ಕೆ ತುಂಬಾನೇ ಸೌಂದರ್ಯವಾಗಿರ್ತಿದೆ. ಇಲ್ಲೇನೆ ನಾವಿಬ್ಬರು ವೀಕೆಂಡ್ ಅನ್ನ ಸ್ಪೆಂಡ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಹಾಗೆ ಇಬ್ಬರುವೆ ತುಂಬಾನೇ ಕ್ಲೋಸ್ ಆಗಿರ್ತಾರೆ, ತುಂಬಾನೇ ಜಾಲಿಯಾಗಿ ಎಂಜಾಯ್ ಮಾಡ್ತಿರ್ತಾರೆ. ಸಂಜೆ ಆಗ್ಬೇಕಾದ್ರೆ ನಮ್ಮ ಹೀರೋಯಿನ್ ಮಾತ್ರವೇ ಅಲ್ಲಿ ಇರ್ತಿದ್ದಾಳೆ, ಹೀರೋವನ್ನ ಕಾಣ್ತಿಲ್ಲ. ಯಾಕೆಂದ್ರೆ ಟೈಮ್ ಆಗೋಷ್ಟರಲ್ಲಿ ಅವನು ಬೇರೆ ಒಂದು ಮನೆಗೆ ಹೋಗಿರ್ಬೇಕಲ್ವಾ, ಬೇರೆ ಬಾಡಿ ಒಳಗಡೆ ಹೋಗಿರ್ತಾನೆ ಅಲ್ವಾ. ಅದೇ ತರ ಬೇರೆ ಒಂದು ಮೈ ಒಳಗಡೆ ಹೋಗಿದ ಮೇಲೆ ನಾನು ಇಲ್ಲಿಗೆ ಬರ್ತೀನಿ ಅಂತ ಹೇಳಿನೇ ಹೋಗಿರ್ತಾನೆ. ಆದ್ರೆ ತುಂಬಾ ಹೊತ್ತಾದ್ರೂ ನಮ್ಮ ಹೀರೋವನ್ನ ಕಾಣ್ತಾನೆ ಇಲ್ಲ. ನಮ್ಮ ಹೀರೋಯಿನ್ ಮಾತ್ರವೇ ಆ ಜಾಗದಲ್ಲಿ ಲೋನ್ಲಿ ಆಗಿರ್ತಿದ್ದಾಳೆ, ತುಂಬಾನೇ ಕಷ್ಟಪಡ್ತಾಳೆ. ನಂತರ ನಮ್ಮ ಹೀರೋಯಿನ್ ಮನೆಗೆ ಬಂದ ಮೇಲೆ ಅವಳ ಅಮ್ಮ ಅವಳನ್ನ ಹಿಡಿದು ಸರಿಯಾಗಿ ಜೋರಾಗಿ ಬೈತಾರೆ. ಎಲ್ಲಿಗೇನೆ ನೀನು ಹೋಗಿದ್ದೆ, ಒಂದು ಕೆಲಸವನ್ನ ಕೂಡ ನೀನು ಪ್ರಾಪರ್ ಆಗಿ ಮಾಡೋದಿಲ್ವಾ, ನಿನಗೆ ಏನು ತಾನೇ ಪ್ರಾಬ್ಲಮ್ ಅಂತ ಸಿಕ್ಕಾಪಟ್ಟೆ ಅವಳಿಗೆ ಬೈತಾರೆ. ಇವಾಗ ನೆಕ್ಸ್ಟ್ ಸೀನ್ ಅಲ್ಲಿ ನೋಡ್ಬೇಕಾದ್ರೆ ಬೇರೆ ಒಬ್ಬ ಹುಡುಗನ ಮೈಯಲ್ಲಿ ಇರ್ತಾ ಇರುವ ನಮ್ಮ ಹೀರೋ ಎಚ್ಚರಿಯಾಗಿ ಕೂತ್ಕೋತಾನೆ. ಆವಾಗ್ಲೇನೆ ಅವನಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ, ಇವಾಗ ಈ ಹುಡುಗನ ಫ್ಯಾಮಿಲಿಯವರು ಎಲ್ಲರೂ ಹೊರಟು ಫಾರಿನ್ ಗೆ ಹೋಗ್ತಿದ್ದಾರೆ, ಆದ್ರಿಂದಾನೆ ಏರ್ಪೋರ್ಟ್ ಗೆ ಹೋಗೋದಕ್ಕಾಗಿ ರೆಡಿ ಆಗ್ತಿದ್ದಾರೆ ಅಂತ. ಇವಾಗ ಇದ್ರಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ ನಮ್ಮ ಹೀರೋ ಏನಾದ್ರೂ ಫಾರಿನ್ ಗೆ ಹೋಗ್ಬಿಟ್ರೆ ಫಾರಿನ್ ಅಲ್ಲಿ ಬೇರೆಯವರ ಮೈಯಲ್ಲಿ ತಾನೇ ಇವನು ಎಚ್ಚರಿ ಆಗ್ಬೇಕಾಗುತ್ತೆ. ಅದೇ ತರ ಅಲ್ಲಿರುವ ಊರಲ್ಲಿ ತಾನೇ ಇವನು ಸುತ್ತ ಬರ್ತಿರ್ತಾನೆ. ಮತ್ತೆ ಇವನ ಕೈಯಲ್ಲಿ ಈ ಊರಿಗೆ ರಿಟರ್ನ್ ಬರೋದು ತುಂಬಾನೇ ಕಷ್ಟ ಆಗ್ಬಿಡುತ್ತೆ, ಯಾಕೆ ಬರೋದಕ್ಕೆ ಕೂಡ ಆಗಲ್ಲ ಅನ್ಸುತ್ತೆ. ನಂತರ ನಮ್ಮ ಹೀರೋಯಿನ್ ಅನ್ನು ಮೀಟ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ, ಆದ್ರಿಂದ ತಕ್ಷಣವೇ ಹೀರೋಯಿನ್ ಗೆ ಕಾಲ್ ಅನ್ನ ಮಾಡಿ ನನ್ನನ್ನು ಹೇಗಾದ್ರೂ ಬೇಗನೆ ಕಾಪಾಡು, ನನ್ನನ್ನು ಇಲ್ಲಿಂದ ಫಾರಿನ್ ಗೆ ಕರ್ಕೊಂಡು ಹೋಗಲಿದ್ದಾರೆ ಅಂತ ಹೇಳಿ ಆ ಮನೆಯಿಂದ ತಪ್ಪಿಸ್ಕೊಂಡು ಹೊರಗಡೆ ಓಡಿ ಬರ್ತಿರ್ತಾನೆ. ಸೊ ಇವಾಗ ನಮ್ಮ ಹೀರೋ ಇರುವ ಮೈಯ ತಂದೆ ತಾಯಿ ಅವನನ್ನು ಹಿಡಿಯೋದಕ್ಕಾಗಿ ಹಿಂದೆನೆ ಓಡಿ ಬರ್ತಾರೆ. ಆದ್ರೂ ಹೇಗೋ ಅವ್ರಗಳ ಹತ್ರದಿಂದ ಎಸ್ಕೇಪ್ ಆಗಿ ನಮ್ಮ ಹೀರೋಯಿನ್ ಬಂದಿರುವ ಕಾರಿಗೆ ಹತ್ಕೊತಾನೆ. ಸೊ ಇಬ್ಬರುವೆ ಅಲ್ಲಿಂದ ತಪ್ಪಿಸ್ಕೊಂಡು ವೀಕೆಂಡ್ ಅಲ್ಲಿ ಟೈಮ್ ಅನ್ನು ಸ್ಪೆಂಡ್ ಮಾಡೋದಕ್ಕಾಗಿ ಒಂದು ಮನೆಗೆ ಬರ್ತಾರೆ ಅಲ್ಲ, ನೋಡೋದಕ್ಕೆ ಕೂಡ ತುಂಬಾನೇ ಚೆನ್ನಾಗಿರ್ತಿತ್ತಲ್ಲ. ಸೊ ಮತ್ತೆ ಆ ಮನೆಗೆ ರಿಟರ್ನ್ ಬಂದಿರ್ತಾರೆ. ಇಲ್ಲಿಗೆ ಬಂದ ಮೇಲೆ ನಮ್ಮ ಹೀರೋಯಿನ್ ಹೀರೋವನ್ನ ಹಿಡಿದು ಸರಿಯಾಗಿ ಬೈತಾಳೆ.
ಕೇಳ್ತಾವಳೆ. ನಿನ್ನೆಯಿಂದ ಒಂದು ಮೆಸೇಜ್ ಅನ್ನು ಕೂಡ ಮಾಡ್ಲಿಲ್ಲ, ಇಲ್ಲೇನೆ ನನ್ನನ್ನು ಅಲೋನ್ ಆಗಿ ಬಿಟ್ಬಿಟ್ಟು ಹೋಗ್ಬಿಟ್ಟಿಯಲ್ಲ ನೀನು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ, ಇಲ್ಲ ನಿನ್ನೆ ನಾನು ಒಬ್ಬರ ಮೈ ಒಳಗಡೆ ಹೋಗಿದ್ದೆ ಅಲ್ಲ, ಅವರಿಗೆ ಮೈಯಲ್ಲಿ ಸರ್ಜರಿಯನ್ನ ಮಾಡ್ತಿದ್ರು. ಸೊ ಸರ್ಜರಿ ಎಲ್ಲ ಕಂಪ್ಲೀಟ್ ಆದ ಮೇಲೆ ಈವ್ನಿಂಗ್ ನಾನು ಕಣ್ಣನ್ನ ಬಿಟ್ಟು ಎಚ್ಚರಿಯಾದೆ. ಆದ್ರೆ ಅವಾಗ ಫೋನ್ ಅನ್ನ ಕೂಡ ನನ್ನ ಕೈಗೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ರು. ಆದ್ರಿಂದ ನಾನು ಹಾಸ್ಪಿಟಲ್ ಅಲ್ಲಿ ಇರ್ತಿದ್ದೆ, ಏನನ್ನ ಮಾಡೋದು ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ ಅಂತ ಅದು ಇದು ಅಂತ ಎಲ್ಲವನ್ನು ಕ್ಲೀನ್ ಆಗಿ ನಮ್ಮ ಹೀರೋಯಿನ್ ಗೆ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾನೆ. ಅದಕ್ಕೆ ನಮ್ಮ ಹೀರೋಯಿನ್, ಓ ಹೌದಾ ನಾನೇ ನಿಮ್ಮನ್ನ ತಪ್ಪು ತಿಳ್ಕೊಬಿಟ್ಟ ಅಂತ ನಮ್ಮ ಹೀರೋ ಹತ್ರ ಸಾರಿಯನ್ನ ಕೇಳಿ ಮತ್ತೆ ಇಬ್ಬರು ಒಂದಾಗಿ ಚೆನ್ನಾಗಿ ಟೈಮ್ ಅನ್ನ ಸ್ಪೆಂಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವಾಗ ನೆಕ್ಸ್ಟ್ ಸೀನ್ ಅಲ್ಲಿ ನೋಡ್ಬೇಕಾದ್ರೆ ಒಬ್ಳು ಚಿಕ್ಕ ಹುಡುಗಿಯ ಮೈಯಲ್ಲೇ ನಮ್ಮ ಹೀರೋ ಇವಾಗ ಬಂದಿರ್ತಾನೆ. ಕಣ್ಬಿಟ್ಟು ನೋಡಿದ್ರೆ ಇವಾಗ್ಲೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಆ ಚಿಕ್ಕ ಹುಡುಗಿ ತನ್ನನ್ನ ತಾನೇ ಕೊಂದ್ಕೊಳ್ಳುವ ಐಡಿಯಾದಲ್ಲಿ ಇರ್ತಿದ್ದಾಳೆ ಅಂತ. ತುಂಬಾನೇ ಡಿಪ್ರೆಷನ್ ಅಲ್ಲಿ ಇರ್ತಿದ್ದಾಳೆ ಅನ್ಸುತ್ತೆ ಹುಡುಗಿ. ಅವಳ ತಂದೆ ತಾಯಿ ಅವರು ಊರಿಗೆ ಹೋಗಿರುವ ಗ್ಯಾಪ್ ಅಲ್ಲಿ ತನ್ನನ್ನ ತಾನೇ ಕೊಂದ್ಕೊಳ್ಳೋಣ ಅಂತ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾಳೆ ಹುಡುಗಿ. ಸೊ ಇವು ಎಲ್ಲವನ್ನು ತಿಳ್ಕೊಂಡ ಚಿಕ್ಕ ಹುಡುಗಿಯ ಮೈ ಒಳಗಡೆ ಇರ್ತಾ ಇರುವ ನಮ್ಮ ಹೀರೋಯಿನ್ಗೆ ಕಾಲ್ ಮಾಡಿ ಈ ವಿಷಯ ಎಲ್ಲವನ್ನು ಹೇಳ್ತಾನೆ. ಅದಕ್ಕೆ ತಕ್ಷಣವೇ ನಮ್ಮ ಹೀರೋಯಿನ್ವೇ ಅವನನ್ನ ಹುಡುಕಿ ಬಂದು ಹೀರೋವನ್ನ ನೋಡಿ, ಸೊ ಇವತ್ತು ಒಂದು ದಿನ ಮಾತ್ರ ಹೇಗಾದ್ರೂ ಕಂಪ್ಲೀಟ್ ಆಗಿ ಈ ಹುಡುಗಿಯ ಬಾಡಿಯಲ್ಲೇ ನೀನು ಸ್ಟೇ ಆಗು. ಅವಳ ತಂದೆ ತಾಯಿ ಇಲ್ಲಿಗೆ ಬಂದಿದ್ದ ತಕ್ಷಣ ಅವರ ಹತ್ರ ಎಲ್ಲವನ್ನು ಹೇಳ್ಬಿಟ್ಟು ನಾವು ಇಲ್ಲಿಂದ ಹೊರಟೋಗ್ಬಿಡೋಣ ಅಂತ ಹೇಳ್ತಾಳೆ. ಅದೇ ತರ ನೆಕ್ಸ್ಟ್ ದಿನ ಆಗೋವರೆಗೂ ನಮ್ಮ ಹೀರೋ ತುಂಬಾನೇ ಕಷ್ಟಪಟ್ಟು ಆ ಚಿಕ್ಕ ಹುಡುಗಿಯ ಮೈ ಒಳಗಡೆನೆ ಸ್ಟೇ ಆಗ್ತಾನೆ. ಅದೇ ತರ ನೆಕ್ಸ್ಟ್ ದಿನ ಬೆಳಗ್ಗೆ ಆ ಹುಡುಗಿಯ ತಂದೆ ತಾಯಿ ಮನೆಗೆ ಬರ್ತಾರೆ. ಬಂದಿದ್ದ ತಕ್ಷಣ ಅವ್ರಗಳ ಹತ್ರ ಎಲ್ಲಾ ವಿಷಯವನ್ನು ಹೇಳಿ ಶೇರ್ ಮಾಡಿಬಿಟ್ಟು ಆ ಹುಡುಗಿಯ ಜೀವವನ್ನು ಹೇಗೋ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಕಾಪಾಡಿ ಬಿಡ್ತಾರೆ. ಹಾಗೆ ಸೀನು ಕಟ್ ಆಗುತ್ತೆ. ಈ ಸಲ ನಮ್ಮ ಹೀರೋ ಯಾರ ಮೈ ಒಳಗಡೆ ಇರ್ತಿದ್ದಾನೆ ಅಂತ ನೋಡಿದ್ರೆ ಅಲೆಕ್ಸಾಂಡರ್ ಅಂತ ಒಬ್ಬ ಹುಡುಗನ ಮೈ ಒಳಗಡೆ ಇರ್ತಿದ್ದಾನೆ. ಅದು ಬೇರೆ ಯಾರು ಇಲ್ಲ, ನಮ್ಮ ಹೀರೋಯಿನ್ ಅವಳ ಫ್ರೆಂಡೇ. ಸೊ ಅವನ ಮೆಮೊರೀಸ್ ಅನ್ನೆಲ್ಲ ನಮ್ಮ ಹೀರೋ ನೋಡ್ಬೇಕಾದ್ರೆ ಅವನು ತುಂಬಾ ಒಳ್ಳೆ ಹುಡುಗ, ಆದ್ರೆ ಅವನಿಗೆ ಧೈರ್ಯ ಮಾತ್ರ ಇಲ್ಲ ಅನ್ನೋದನ್ನ ಚೆನ್ನಾಗಿ ನಮ್ಮ ಹೀರೋ ತಿಳ್ಕೊಂಡು ಡೈರೆಕ್ಟ್ ಆಗಿ ಹೀರೋಯಿನ್ ಹತ್ರ ಬಂದು ಅವನ ಬಗ್ಗೆ ಎಲ್ಲವನ್ನು ಹೇಳ್ತಾನೆ. ನಂತರ ಅಲೆಕ್ಸಾಂಡರ್ ಮೈ ಒಳಗಡೆ ಇರ್ತಾ ಇರುವ ನಮ್ಮ ಹೀರೋ ಮತ್ತೆ ಹೀರೋಯಿನ್ ತುಂಬಾನೇ ಜಾಲಿಯಾಗಿ ಎಲ್ಲ ಆಟವನ್ನ ಆಡ್ತಾರೆ. ತುಂಬಾನೇ ಟೈಮ್ ಅನ್ನು ಸ್ಪೆಂಡ್ ಮಾಡಿ ಜಾಲಿಯಾಗಿ ಇರ್ತಾರೆ. ಆವಾಗ ಹೀರೋಯಿನ್, ಹೀಗೇನೆ ನೆಕ್ಸ್ಟ್ ದಿನ ಆಗೋವರೆಗೂ ನನಗಾಗಿ ಈ ಮೈ ಒಳಗಡೆನೆ ನೀನು ಇರೋ ಅಂತ ಕೇಳ್ಕೊತಾಳೆ. ನಾವು ಇನ್ನವೇ ಜಾಲಿಯಾಗಿ ಎಂಜಾಯ್ ಮಾಡೋಣ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋನು ತುಂಬಾನೇ ಕಷ್ಟಪಟ್ಟು ನೆಕ್ಸ್ಟ್ ದಿನಾನು ಅಲೆಕ್ಸಾಂಡರ್ ಮೈ ಒಳಗಡೆನೆ ಇರ್ತಾನೆ. ಹೀಗೆ ನೆಕ್ಸ್ಟ್ ದಿನಾನು ಆಗುತ್ತೆ. ಚೆನ್ನಾಗಿ ಸುತ್ತಾಡಿ ಊರನ್ನೆಲ್ಲ ತಿರುಗುತ್ತಾರೆ. ಫೈನಲ್ ಆಗಿ ಅಲೆಕ್ಸಾಂಡರ್ ಅವನ ಮನೆಗೆ ಇಬ್ಬರು ಬರ್ಬೇಕಾದ್ರೆ ಆವಾಗ್ಲೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಇವತ್ತು ಅಲೆಕ್ಸಾಂಡರ್ ಅವನ ಬರ್ತ್ಡೇ ಅಂತ. ಅವನ ಅಮ್ಮನನ್ನ ನೋಡಿದ್ರೆ ತುಂಬಾನೇ ಪ್ರಿಪರೇಷನ್ ಎಲ್ಲ ಮಾಡಿಟ್ಟಿರ್ತಾರೆ. ಆದ್ರೆ ಇವ್ರುಗಳು ಇವಾಗ ತಾನೇ ತುಂಬಾನೇ ಲೇಟ್ ಆಗಿ ಬರ್ತಿದಾರಲ್ಲ, ಆದ್ರಿಂದ ಅಲೆಕ್ಸಾಂಡರ್ ಅವರ ಅಮ್ಮನಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ನಿನ್ನ ಬರ್ತ್ಡೇ ಕೂಡ ನಿನಗೆ ನೆನ್ಪಿಲ್ವಾ, ಅಂತದ್ದು ಏನು ಕೆಲಸವನ್ನ ನೀನು ಮಾಡ್ತಿದ್ದೆ ಅಂತ ಅದು ಇದು ಅಂತ ಹುಡುಗನನ್ನ ಹಿಡಿದು ಸಿಕ್ಕಾಪಟ್ಟೆ ಬೈದ್ ಬಿಡ್ತಾರೆ ಅಲೆಕ್ಸಾಂಡರ್ ಅವರ ಅಮ್ಮ. ಇದರಿಂದ ನಮ್ಮ ಹೀರೋಗೆ ತುಂಬಾನೇ ಗಿಲ್ಟಿಯಾಗಿ ಫೀಲ್ ಆಗ್ಬಿಡುತ್ತೆ. ಸೊ ಡ್ರೆಸ್ ಅನ್ನೆಲ್ಲ ಚೇಂಜ್ ಮಾಡ್ಕೊಂಡು ಚೆನ್ನಾಗಿ ಊಟ ಮಾಡಿ ಕಂಪ್ಲೀಟ್ ಮಾಡಿದ ಮೇಲೆ ನಮ್ಮ ಹೀರೋಯಿನ್ ಹತ್ರ ಅಲೆಕ್ಸಾಂಡರ್ ಅಂದ್ರೆ ನಮ್ಮ ಹೀರೋ, ನಾನು ಇವನ ಮೈ ಒಳಗಡೆನೆ ಇರ್ತಾ ಇರೋದು ತಪ್ಪು ಅಲ್ವಾ, ನನಗೆ ತುಂಬಾನೇ ಗಿಲ್ಟಿಯಾಗಿ ಫೀಲ್ ಆಗ್ತಿದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್, ಹಾಗೆಲ್ಲ ಏನು ಇಲ್ಲ, ಏನಕ್ಕಾಗಿ ನೀನು ಆ ರೀತಿ ಯೋಚನೆ ಮಾಡ್ತಿದ್ಯಾ, ನಾನು ಯಾವಾಗ್ಲೂ ನಿನ್ನ ಜೊತೆನೇ ಇರ್ತೇನೆ, ಏನಕ್ಕೂ ನೀನು ವರಿ ಪಡ್ಬೇಡ ಅಂತ ನಮ್ಮ ಹೀರೋವನ್ನ ಸಮಾಧಾನ ಮಾಡೋದಕ್ಕೆ ಎಷ್ಟೋ ಟ್ರೈ ಮಾಡ್ತಾವಳೆ. ಆದ್ರೆ ನಮ್ಮ ಹೀರೋ ಸಮಾಧಾನ ಆಗೋ ರೀತಿ ಕಾಣ್ತಿಲ್ಲ. ಇಲ್ಲಿ ನೋಡು, ಯಾವಾಗ್ಲೂ ನಾವಿಬ್ಬರು ಒಂದಾಗಿನೇ ಇರೋದಕ್ಕೆ ಆಗೋದಿಲ್ಲ. ಒಂದೊಂದು ದಿನಾನು ಒಬ್ಬೊಬ್ಬರ ಮೈ ಒಳಗಡೆ ಹೋಗಿ ನಾನು ಸೇರ್ಕೊಂಡು ನಿನ್ನನ್ನು ನೋಡೋದಕ್ಕಾಗಿ ಬರ್ತಿದ್ದೀನಿ. ದಿನಾಲು ನೀನು ನಾನೇ ಅಂತ ಕರೆಕ್ಟ್ ಆಗಿ ಕಂಡು ಹಿಡಿದು ಲವ್ ಮಾಡ್ತಿರ್ತೀಯಾ, ಸಡನ್ ಆಗಿ ಬೇರೆ ಯಾರಾದ್ರೂ ಬಂದ್ಬಿಟ್ರೆ ನಾನೇ ಅಂತ ಕರೆಕ್ಟ್ ಆಗಿ ಹೇಗೆ ನೀನು ಕಂಡು ಹಿಡಿತೀಯಾ, ಮತ್ತೆ ನಿನ್ನ ಫ್ಯಾಮಿಲಿ ಹತ್ರ ಇದನ್ನೆಲ್ಲ ಹೇಗೆ ನೀನು ಹೇಳಿ ಎಕ್ಸ್ಪ್ಲೈನ್ ಮಾಡ್ತೀಯಾ, ಎಲ್ಲರಿಗೂ ಇದನ್ನ ನೀನು ಕ್ಲಿಯರ್ ಆಗಿ ಹೇಳ್ತಿರೋದಕ್ಕೆ ಆಗುತ್ತಾ, ನಾಳೆ ನಮಗೆ ಅಂತ ಮಗು ಆದ್ರೆ ಆ ಮಕ್ಕಳು ಕೂಡ ನನ್ನ ರೀತಿನೇ ಇರುತ್ತೆ, ಆದ್ರಿಂದ ನಾವು ಒಂದಾಗಿ ಇರೋದಕ್ಕೆ ಆಗೋದೇ ಇಲ್ಲ ಅಂತ ತುಂಬಾನೇ ಎಮೋಷನಲ್ ಆಗಿ ಫೀಲ್ ಮಾಡಿ ಹೇಳ್ತಾನೆ ಹೀರೋ. ನಮ್ಮ ಹೀರೋಯಿನ್ ಇದನ್ನ ಕೇಳಿ ತುಂಬಾನೇ ಫೀಲ್ ಮಾಡ್ತಿರ್ತಾಳೆ. ಏನನ್ನ ಹೇಳೋದು ಅಂತಾನೆ ಅವಳಿಗೆ ಗೊತ್ತಾಗ್ತಿಲ್ಲ. ತಕ್ಷಣವೇ ನಮ್ಮ ಹೀರೋಯಿನ್ ಹತ್ರ, ಈ ಅಲೆಕ್ಸಾಂಡರ್ ಹುಡುಗ ತುಂಬಾನೇ ಒಳ್ಳೆ ಹುಡುಗ, ಇವನೇನಿ ನಿನಗೆ ಕರೆಕ್ಟ್ ಆದ ಹುಡುಗ, ಜಸ್ಟಿನ್ ಎಲ್ಲ ಬೇಡ ನಿನಗೆ, ನಾನು ಹೇಳೋದನ್ನ ಅರ್ಥ ಮಾಡ್ಕೊ, ನಾವಿಬ್ಬರು ಬ್ರೇಕಪ್ ಮಾಡ್ಕೊ ಬಿಡೋಣ ಅಂತ ಹೀರೋ ಹೇಳ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋಯಿನ್ ತುಂಬಾನೇ ಫೀಲ್ ಮಾಡ್ತಾವಳೆ. ಆದ್ರೂ ನಮ್ಮ ಹೀರೋ ಹೇಳೋದ್ರಲ್ವೇ ಒಂದು ನ್ಯಾಯ ಇರ್ತಿದೆ ಅಲ್ವಾ. ಸೊ ಅದನ್ನ ಅರ್ಥ ಮಾಡ್ಕೊಂಡು, ಇದ್ರ ಪರವಾಗಿಲ್ಲ ಕಣೋ, ಇನ್ನ ಒಂದು 2 ಗಂಟೆ ಟೈಮ್ ಮಾತ್ರ ನನ್ನ ಜೊತೆನೆ ನೀನು ಇರ್ತೀಯಾ ಅಂತ ಹೇಳ್ಬೇಕಾದ್ರೆ ಹೀರೋನು ಅದಕ್ಕೆ ಸರಿ ಅಂತ ಒಪ್ಕೋತಾನೆ. ಸೊ ಇಬ್ಬರುವೆ 2 ಗಂಟೆ ಟೈಮ್ ಜಾಲಿಯಾಗಿ ಮಾತಾಡ್ಕೊಂಡು ಟೈಮ್ ಅನ್ನು ಸ್ಪೆಂಡ್ ಮಾಡ್ತಾರೆ. ಹಾಗೆ ಮಲ್ಗಿ ನಿದ್ದೆ ಮಾಡೋದಕ್ಕೂ ಶುರು ಮಾಡ್ತಾರೆ. ನಂತರ ನಮ್ಮ ಹೀರೋಯಿನ್ ಅವಳ ಮನೆಗೆ ಬಂದ್ಬಿಡ್ತಾವಳೆ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ಆಗ್ಬಿಟ್ಟಿದೆ. ನಮ್ಮ ಹೀರೋಯಿನ್ ಚೆನ್ನಾಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಕಾಲೇಜ್ಗೆ ಬರ್ತಾವಳೆ. ಅಲ್ಲಿ ಅಲೆಕ್ಸಾಂಡರ್ ಹುಡುಗನನ್ನ ನೋಡ್ತಾವಳೆ. ಅವನು ನಮ್ಮ ಹೀರೋಯಿನ್ ಅನ್ನು ನೋಡಿ, ನಿನ್ನ ಸ್ಮೈಲು ತುಂಬಾನೇ ಚೆನ್ನಾಗಿ ಕ್ಯೂಟ್ ಆಗಿರ್ತಿದೆ, ಇದಕ್ಕೂ ಮುಂಚೆ ಯಾರು ಇದ್ರ ಬಗ್ಗೆ ನಿನ್ನ ಹತ್ರ ಹೇಳಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ಹೀರೋಯಿನ್ ನಗಾಡ್ತಾವಳೆ. ಹಾಗೆ ಇಬ್ಬರು ನಗಾಡಿ ಮಾತಾಡಿ ನಡ್ಕೊಂಡು ಹೋಗ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಆದ್ರೆ ಕೊನೆಯಲ್ಲಿ ನಮ್ಮ ರೂಪ ಆತ್ಮ ಹೀರೋಗೆ ಏನಾಯ್ತು ಅನ್ನೋದನ್ನ ಈ ಮೂವಿಲಿ ನಮಗೆ ತೋರಿಸ್ಲೇ ಇಲ್ಲ. ಆದ್ರೂ ಈ ಮೂವಿ ತುಂಬಾನೇ ಡಿಫ್ರೆಂಟ್ ಆಗಿರ್ತಿತ್ತಲ್ವಾ. ನಿಮಗೆ ಇಷ್ಟವಾಗಿದ್ರೆ ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಅದು ಮಾತ್ರ ಇಲ್ಲ, ಈ ಮೂವಿಯ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಲವ್ ಅಂದ್ರೆ ನಿಮ್ಮ ಅಭಿಪ್ರಾಯ ಏನು ಅದನ್ನ ನನಗೆ ತಿಳಿಸಿ. ಸೊ ಇನ್ನವೇ ನೀವು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿಲ್ಲ ಅಂದ್ರೆ ಮರೆಯದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಆವಾಗಲೇ ಈ ರೀತಿಯ ಡಿಫ್ರೆಂಟ್ ಆದ ವಿಚಿತ್ರವಾದ ಮೂವಿಗಳನ್ನ ನೋಡೋದಕ್ಕೆ. ಬೇಗನೆ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.